Hello students, welcome to my YouTube channel Civil with Sudhir. So ಎಲ್ಲರಿಗೂ ವೆಲ್ಕಮ್ ಇದೆ ನಮ್ಮ YouTube ಚಾನಲ್ ಸಿವಿಲ್ ವಿತ್ ಸುಧೀರ್ ಅಲ್ಲಿ. ಸೊ ಇದು KEA PWD ಏನು ಜೂನಿಯರ್ ಇಂಜಿನಿಯರ್ ಕ್ವೆಶ್ಚನ್ ಪೇಪರ್ ಇತ್ತು. ಇದು ಪಾರ್ಟ್ 4 ಇದೆ. ಪಾರ್ಟ್ 1 2 3 ಯಾರ್ಯಾರು ನೋಡಿಲ್ಲ ಮೇಲ್ಗಡೆ ಐ ಬಟನ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ನಾನು ವಿಡಿಯೋ ಆಡ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ನೋಡ್ಬೋದು. ಯಾರು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಈ ವಿಡಿಯೋನ ಲೈಕ್ ಕಮೆಂಟ್ ಮತ್ತೆ ಶೇರ್ ಮಾಡಿ ನಮ್ಮ ಚಾನಲ್ ಸಿವಿಲ್ ವಿತ್ ಸುಧೀರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ತರ ಒಳ್ಳೊಳ್ಳೆ ವಿಡಿಯೋಸು ಆನ್ KPSC ಸಿವಿಲ್ ಇಂಜಿನಿಯರಿಂಗ್ ನಮ್ಮ ಚಾನಲ್ ಅಲ್ಲಿ ಫುಲ್ ಫೋಕಸ್ ಅದರ ಮೇಲೆ ಇದೆ ಆಯ್ತಾ. ಐ ಆಮ್ ಪ್ರೌಡ್ ದ್ಯಾಟ್ ಐ ವಿಲ್ ಹೆಲ್ಪಿಂಗ್ ಮೈ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕ ಫಾರ್ ಫ್ರೀ ಆಫ್ ಕಾಸ್ಟ್ ಫಾರ್ ದ ಸಿವಿಲ್ ಇಂಜಿನಿಯರಿಂಗ್. ಸೊ ಒನ್ ಆ್ಯಂಡ್ ಓನ್ಲಿ ಚಾನಲ್ ಟು ಹೆಲ್ಪ್ ಆಲ್ ಆಫ್ ಯು. ಓಕೆ, ಸೊ ಈ ವಿಡಿಯೋನ ಎಲ್ಲರೂ ಸ್ವಲ್ಪ ಜನ ನೋಡ್ತಾ ಇದ್ದಾರೆ, ಸ್ವಲ್ಪ ಜನ ನೋಡ್ತಾ ಇಲ್ಲ. ಸೊ ನಾಲೆಜ್ಗೋಸ್ಕರನೂ ಆಗುತ್ತೆ, ನಿಮಗೆ ಎಕ್ಸಾಮ್ಗೋಸ್ಕರನೂ ಆಗುತ್ತೆ ಹೆಲ್ಪ್. Okay, so this is a part 4, and if you want to join our Telegram channel Civil with Sudhir, make sure that you join from the link that is given in the description box. ಗೊತ್ತಾಯ್ತಾ? So start ಮಾಡೋಣ ಇವತ್ತಿನ ಫಸ್ಟ್ ಕ್ವೆಶ್ಚನ್. ಸೊ ಲಾಸ್ಟ್ ಪಾರ್ಟ್ ಅಲ್ಲಿ 75 ಕ್ವೆಶ್ಚನ್ ಕಂಪ್ಲೀಟ್ ಮಾಡಿದೀವಿ. Today's first question is 76 and this question is from strength of material. By seeing the question we can decide the polar movement of inertia of a solid circular shaft of diameter d. Polar movement of inertia of solid circular shaft ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಅದು ಸಾಲಿಡ್ ಸರ್ಕ್ಯುಲರ್ ಶಾಫ್ಟ್ ಅಂತ ಕೇಳಿದಾಗ ಫಾರ್ಮುಲಾ ಏನಾಗುತ್ತೆ, pi d raised to 4 divided by 32 ಅಂತ ಫಾರ್ಮುಲಾ. ಇಲ್ಲಿ ನೋಡಿ, ಸೊ ಒಂದೊಂದೊಂದೊಂದೊಂದು ನೀವು ನೋಡ್ಬೋದು. ಫಸ್ಟ್ ಸ್ಕ್ವೇರ್ ಸೆಕ್ಷನ್ ಇದ್ದಾಗ ಆಯ್ತಾ, ಸ್ಕ್ವೇರ್ ಸೆಕ್ಷನ್ ಇದ್ದಾಗ a raised to 4 divided by 6 ಆಗುತ್ತೆ. ಅದನ್ನು ನಾವು 0.1667 a raised to 4 ಅಂತ ಹೇಳ್ತೀವಿ. ಏನಿದು, ಇದು ಪೋಲಾರ್ ಮೂವ್ಮೆಂಟ್ ಆಫ್ ಇನರ್ಷಿಯಾ ಹೇಳ್ತಾ ಇರೋದು, ಪೋಲಾರ್ ಮೂವ್ಮೆಂಟ್ ಆಫ್ ಇನರ್ಷಿಯಾ. ಸೊ ರೆಕ್ಟ್ಯಾಂಗುಲರ್ ಸೆಕ್ಷನ್ ಏನಾಗುತ್ತೆ ಆಯ್ತಾ, ರೆಕ್ಟ್ಯಾಂಗುಲರ್ ಸೆಕ್ಷನ್ ನೋಡಿ ಇಲ್ಲಿ ಗೊತ್ತಾಗ್ತದೆ, b into d b square plus d square divided by 12 ರೈಟ್. ಸೊ bd cube by 12 ಅಂತ ಅಂತೀವಲ್ಲ, ನೀವು ಆ ಥರನೂ ಬರಿಬೋದು ರೈಟ್. ಸೊ ಹೆಕ್ಸಾಗೋನ್ ಏನಾಗುತ್ತೆ, ಹೆಕ್ಸಾಗೋನ್ ಇಲ್ಲಿದೆ ನೋಡಿ. ಅದೇ ಟ್ರಯಾಂಗಲ್ ಏನಾಗುತ್ತೆ 0.036 s is to 4. s is a ಸೈಡ್ ಬಿಡ್ತಿದ್ದು ಸೈಡ್ ಬಿಡ್ತಿದೆ. ಆಮೇಲೆ ಸರ್ಕ್ಯುಲರ್ದು pi d raised to 4 divided by 34. ಸಾಲಿಡ್ ಅಂತ ಇದೆ, ಇದು ಸಾಲಿಡ್ ನಿಮಗೆ ಕಾಣಿಸ್ತಾ ಇದೆ. ಇದು ಹಾಲೋ ಟ್ಯೂಬ್ ಇದೆ, ಟ್ಯೂಬ್ ಸೆಕ್ಷನ್. ಸೊ ಅದು ಏನಾಗುತ್ತೆ, ಸೊ ಇದು pi d raised to 4 divided by 34. ಅದನ್ನ ನೀವು ಈ ತರ ಕನ್ವರ್ಟ್ ಮಾಡ್ಕೋಬಹುದು. ಟ್ಯೂಬ್ ಸೆಕ್ಷನ್ ಇದ್ದಾಗ pi by 32 in bracket of d raised to 4 minus d by 4. ಓಕೆ, ಸೊ ನಾನು ಮಾರ್ಕ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಎಲ್ಲಿ ರೀಡ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ನಿಮ್ಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ನಾನು ಯಾವತ್ತು ಮಾರ್ಕ್ ಮಾಡ್ತೀನಿ. ಒಂದು ನಿಮಿಷ. ಓಕೆ, ರೈಟ್. ನೆಕ್ಸ್ಟ್, ಸರ್ಕಲ್ ವಿತ್ ಸ್ಕ್ವೇರ್ ಕಟ್ಔಟ್ ಸೆಕ್ಷನ್. ಈ ತರ ಒಳಗಡೆ ಸರ್ಕಲ್ ಬಿಟ್ಬಿಟ್ಟು ಟ್ರಯಾಂಗಲ್ ಕಟ್ಔಟ್ ಸೆಕ್ಷನ್ ಇದ್ರೆ pi d raised to 4 divided by 34 minus s is to 4 divided by 6 ಆಗುತ್ತೆ. ಅದೇ ಸರ್ಕಲ್ ವಿತ್ ಸಾಕೆಟ್ ಹೆಡ್ ಕಟ್ಔಟ್ ಈ ತರ ಇದ್ರು pi d raised to 4 divided by 34 minus of 5 √3 divided by 8 s is to 4. ನೋಡಿ, ಇವು 8 ಫಾರ್ಮುಲಾಸು ನಿಮ್ಮ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಂಡ್ಬಿಡಿ. ಮೇಕ್ ಯುವರ್ ಓನ್ ಶಾರ್ಟ್ ನೋಟ್ಸ್ ಬೈ ಆಫ್ಟರ್ ಸೀಯಿಂಗ್ ದೀಸ್ ನೋಟ್ಸ್ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್ ಅಬೌಟ್ ದ ಕ್ವಶನ್ಸ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 77. When two forces each equal to p act at 90 degree to each other, then the resultant will be. ಇದನ್ನು ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಕ್ವಶನ್ ಇದೆ ಆಯ್ತಾ. ಸೊ ಅವ್ರು ಏನು ಹೇಳ್ತಾ ಇದಾರೆ ಅಂತಂದ್ರೆ, ಪ್ಯಾರಲೋಗ್ರಾಮ್ದು ನೀವು ಅನ್ಕೊಳ್ಳಿ. ವೆನ್ ಟೂ ಫೋರ್ಸಸ್ ಆಯ್ತಾ, ಟೂ ಫೋರ್ಸಸ್ ಇದೆ ಅಂತ ತಿಳ್ಕೊಳ್ಳಿ. ಈ ತರ ಒಂದು ಫೋರ್ಸ್, ಈ ತರ ಒಂದು ಫೋರ್ಸು. ಈಚ್ ಈಕ್ವಲ್ ಟು ಪಿ ಅಂತ ಕೊಟ್ಟಿದ್ದಾರೆ ಎರಡು. ಆಕ್ಟ್ ಎಟ್ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಆಯ್ತಾ, 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ದೆನ್ ರಿಸಲ್ಟೆಂಟ್ ಅಂತ ಕೇಳ್ತಾ ಇದ್ದಾರೆ. ರಿಸಲ್ಟೆಂಟ್ ನೋಡಿ, ನಾನಿಲ್ಲಿ ಏನು ಬರೆದ್ಬಿಟ್ಟು ಹಾಕಿದ್ದೀನಿ, ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವೇನು ಮಾಡೋಣ, F1 and F2 ಬಿ ದ ಟೂ ಫೋರ್ಸಸ್. ಇದು ಪ್ಯಾರಲೋಗ್ರಾಮ್ ಅಂತ ಒಂದು ಇದು ಬರುತ್ತೆ, ಅದರಿಂದನೂ ಸಾಲ್ವ್ ಮಾಡ್ಬೋದು. ಸೊ F1 and F2 ಆರ್ ದ ಟೂ ಫೋರ್ಸಸ್. ಅವರು ಪಿ ಅಂತ ಕೊಟ್ಟಿದ್ದಾರೆ, ನಾವು ಎಫ್ ಅಂತ ತೊಗೊಳ್ಳೋಣ, ನೋ ಪ್ರಾಬ್ಲಮ್. ಸೊ F1 ಈಕ್ವಲ್ ಟು F2 ಈಕ್ವಲ್ ಟು ಪಿ, ದಟ್ ಇಸ್ ಅ ಗಿವನ್. ಥೀಟಾ ಆಂಗಲ್ ಏನು ಕೊಟ್ಟಿದ್ದಾರೆ, ಇದು 90 ಡಿಗ್ರಿ ಇದೆ. ಕಾಣಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ಬರಿತೀನಿ 90 ಡಿಗ್ರಿ. ಸೊ ಇದನ್ನು ಗಿವನ್ ಇದೆ ರೈಟ್. ಸೊ ಆಫ್ಟರ್ ದಿಸ್ ಆರ್ ಸ್ಕ್ವೇರ್ ಈಕ್ವಲ್ ಟು F1 ಸ್ಕ್ವೇರ್, ಇದು F1 ಸ್ಕ್ವೇರ್ ಇದೆ, ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ F1 F2 ಕಾಸ್ ಥೀಟಾ ಆಯ್ತಾ, ಇದು ಕಾಸ್ ಥೀಟಾ ಇದೆ. ಸೊ ಅದನ್ನ ನೀವು ಸಾಲ್ವ್ ಮಾಡಿದಾಗ ಆಯ್ತಾ, ಎಫ್ ಈಕ್ವಲ್ ಟು ಪಿ, ಟಿ ಈಕ್ವಲ್ ಟು 90 ಡಿಗ್ರಿ ಇದೆ. ಸೊ ಕಾಸ್ 90 ಈಕ್ವಲ್ ಟು 0 ಇದೆ.
ಸೊ ಅದನ್ನು ನೀವು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ರಿಸಲ್ಟೆಂಟ್ ಆಫ್ ಫೋರ್ಸ್ ಈಸ್ P/√2 ಅಂತ ಬರುತ್ತೆ. P/√2 ಏನು ಅಂತ ಬರುತ್ತೆ, ಗೊತ್ತಾಯ್ತಾ. ಸೊ ಸಿಂಪಲ್ ಆಗಿದೆ, ಇದು ತುಂಬ ಸಿಂಪಲ್ ಇದೆ. ಬಟ್ ನಮಗೇನು ಅನಿಸುತ್ತೆ, ಇದು ಕ್ವಶನ್ನು ಡೈರೆಕ್ಟ್ ಇಲ್ಲ, ಸ್ವಲ್ಪ ಇಂಡೈರೆಕ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಕ್ವಶನ್ ಕೇಳಿಲ್ಲ ಎಲ್ಲೂ, ಗೊತ್ತಾಯ್ತಾ. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ, P/√2, P/√2. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 78. The minimum load which causes the failure of foundation is called dash of the soil ಅಂತ ಹೇಳ್ತಾ ಇದ್ದಾರೆ. ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಮಿನಿಮಮ್ ಲೋಡ್ ವಿಚ್ ಕಾಸಸ್ ದ ಫೇಲ್ಯೂರ್ ಆಫ್ ಫೌಂಡೇಶನ್. ಮಿನಿಮಮ್ ಲೋಡು ಫೇಲ್ಯೂರ್ ಆಫ್ ಫೌಂಡೇಶನ್ ಆಗೋಕ್ಕೆ ಅದಕ್ಕೆ ನಾವು ಏನಂತೀವಿ, ಅದನ್ನು ನೋಡಿ ಯಾವತ್ತೂ ನಾವೇನಂತೀವಿ ಹೇಳಿ, ಅಲ್ಟಿಮೇಟ್ ಬಿಯರಿಂಗ್ ಸ್ಟ್ರೆಂತ್ ಅಂತ ಅಂತೀವಿ, ಗೊತ್ತಾಯ್ತಾ. ಮಿನಿಮಮ್ ಲೋಡ್ ಇದ್ದಾಗ, ರೈಟ್, ಮಿನಿಮಮ್ ಲೋಡ್ ಇದ್ದಾಗ, ಗೊತ್ತಾಯ್ತಾ. ಸೊ ಅದನ್ನು ಅಲ್ಟಿಮೇಟ್ ಬಿಯರಿಂಗ್ ಸ್ಟ್ರೆಂತ್ ಅಂತ ಅಂತೀವಿ. ಸೊ ನಾಮಿನಲ್ ಸ್ಟ್ರೆಂತ್ ಬೇರೆ, ಅಲ್ಟಿಮೇಟ್ ಕಂಪ್ರೆಸಿವ್ ಸ್ಟ್ರೆಂತ್ ಬೇರೆ, ಥ್ರೆಶೋಲ್ಡ್ ಸ್ಟ್ರೆಂತ್ ಬೇರೆ, ರೈಟ್. ಇವೆಲ್ಲ ರಿಲೇಟೆಡ್ ಇದಕ್ಕಿಲ್ಲ, ಬೇರೆ ಬೇರೆ ಇರುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅರ್ಥ ಆಯ್ತಲ್ಲ ಈ ಕ್ವಶನ್ ನಂಬರ್ 79. ವಿಚ್ ಆಫ್ ದಿ ಫಾಲೋವಿಂಗ್ ಹ್ಯಾಸ್ ದ ಲೋವೆಸ್ಟ್ ಬಿಯರಿಂಗ್ ಕೆಪಾಸಿಟಿ. ಒಂದು ನಿಮಿಷ, ಈ ಕ್ವಶನ್ ಬಂದ್ಬಿಟ್ಟು ಬಿಲ್ಡಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು ನಾನು, ಗೊತ್ತಾಯ್ತಾ. ಬಿಲ್ಡಿಂಗ್ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಆರ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಹ್ಯಾಸ್ ದ ಲೋವೆಸ್ಟ್ ಬಿಯರಿಂಗ್ ಕೆಪಾಸಿಟಿ. ಆಯ್ತಾ, ಇದು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಆರ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಅಂತ ಏನು ಬರುತ್ತಲ್ಲ ಅದರಲ್ಲಿ ಬರುತ್ತೆ. ಯಾವುದು ಲೋವೆಸ್ಟ್ ಬಿಯರಿಂಗ್ ಕೆಪಾಸಿಟಿ ಇದೆ ಅಂತ ಕೇಳ್ತಾ ಇರೋದು. ನೋಡೋಣ ಯಾವ್ಯಾವ್ದಿದೆ. ಕೋರ್ ಸ್ಯಾಂಡಿ ಸಾಯಿಲ್, ಹಾರ್ಡ್ ರಾಕ್, ಬ್ಲ್ಯಾಕ್ ಕಾಟನ್ ಸಾಯಿಲ್, ಲ್ಯಾಮಿನೇಟೆಡ್ ರಾಕ್. ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟ್ ನೆನ್ಪಿಡಿ, ಯಾವುದೇ ಥರ ಸಾಯಿಲ್ ನೀವು ಓದಬೇಕಾದ್ರೆ ಫಸ್ಟು ಇಂಪಾರ್ಟೆಂಟ್ ಯಾವುದಿದೆ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ನೋಡಿದಾಗ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಒಂದಿದೆ, ಆಯ್ತು. ಸೊ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂದರೆ ಕರಿ ಮಣ್ಣು ಅಂತ ಅಂತೀವಿ ನೋಡಿ, ನಮ್ಮ ಭಾಷೆಯಲ್ಲಿ ಕರಿ ಮಣ್ಣು, ಆಯ್ತಾ. ಕರಿ ಮಣ್ಣು ಎಲ್ಲಿ ಕರ್ರಗಿರುತ್ತೆ ನೋಡಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಅದು, ಗೊತ್ತಾಯ್ತಾ. ಸೊ ಆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಏನೇನಿದೆ ಅಂದರೆ ದ್ಯಾಟ್ ಈಸ್ ಒಂಥರ ದುಶ್ಮನ್ ಇದೆ ಅದು ಇಂಜಿನಿಯರ್ದು. ಯಾಕೆಂದರೆ ಅಲ್ಲಿ ಶ್ರಿಂಕೇಜ್ ಜಾಸ್ತಿ ಇದೆ, ಸ್ವೆಲ್ಲಿಂಗ್ ಜಾಸ್ತಿ ಇದೆ, ಆಯಿತಾ. ಎಲ್ಲ ಏನೇನು ಜಾಸ್ತಿ ಇರ್ಬೇಕು ನೋಡಿ, ಅದೆಲ್ಲ ಬ್ಲ್ಯಾಕ್ ಕಾಟನ್ ಸಾಯಿಲಲ್ಲಿ ಇದೆ. ಸೊ ಅದರಿಂದ ಏನಾಗುತ್ತೆ, ಅದರದ್ದು ಕೆಪಾಸಿಟಿನೂ ತುಂಬ ಕಮ್ಮಿ ಇದೆ. ಏನು ಕೆಪಾಸಿಟಿ, ಯಾವ ಕೆಪಾಸಿಟಿ, ಬೇರಿಂಗ್ ಕೆಪಾಸಿಟಿನೂ ತುಂಬ ಕಮ್ಮಿ ಇದೆ. ಬೇರಿಂಗ್ ಕೆಪಾಸಿಟಿ ಇಸ್ ವೆರಿ ಲೆಸ್, ಗೊತ್ತಾಯ್ತಾ. ಸೊ ಬ್ಲ್ಯಾಕ್ ಕಾಟನ್ ಸಾಯಿಲ್ದು ಬೇರಿಂಗ್ ಕೆಪಾಸಿಟಿ ತುಂಬ ಏನಿದೆ ಹೇಳಿ, ಕಮ್ಮಿ ಇದೆ. ಅದಕ್ಕೆ ಆನ್ಸರ್ ಯಾವುದಾಗುತ್ತೆ, ಬ್ಲ್ಯಾಕ್ ಕಾಟನ್ ಸಾಯಿಲ್ ಆಗುತ್ತೆ. ಇಲ್ಲೊಂದು ಪಾಯಿಂಟ್ ಈಗ ಹಾಕಿದ್ದೀನಿ. ಸೊ ಬಿಯರಿಂಗ್ ಕೆಪಾಸಿಟಿ ಆಫ್ ದಿ ಸಾಯಿಲ್ ಇಸ್ ಅ ಮ್ಯಾಕ್ಸಿಮಮ್ ಲೋಡ್ ಪರ್ ಯೂನಿಟ್ ಏರಿಯಾ. ಬೇರಿಂಗ್ ಕೆಪಾಸಿಟಿ ಅಂದರೆ ಮ್ಯಾಕ್ಸಿಮಮ್ ಲೋಡು ಯೂನಿಟ್ ಏರಿಯಾ ಪ್ರಕಾರ ಎಷ್ಟು ಹೋಲ್ಡ್ ಮಾಡುತ್ತೆ ಅದನ್ನು ಅಂತೀವಿ. ಸೊ ಟೇಬಲ್ ಶೋಸ್ ದ ಅಲ್ಟಿಮೇಟ್ ಬೇರಿಂಗ್ ಕೆಪಾಸಿಟಿ. ಇಲ್ಲೊಂದು ಟೇಬಲ್ ಹಾಕಿದ್ದೀನಿ ನಿಮ್ಮ ರೈಟ್ ಸೈಡಲ್ಲಿ, ಇಲ್ಲಿದೆ ನೋಡಿ. ಸೊ ಇದರಿಂದ ನೀವು ನೋಡ್ಕೋಬೋದು ಯಾವ್ಯಾವ ಸಾಯಿಲ್ದು ಎಷ್ಟೆಷ್ಟಿದೆ ಅಂತ. ಬೇಕಾದರೆ ನೀವು ಇದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇಟ್ಕೋಬೋದು, ಆಮೇಲೆ ಓದ್ಕೋಬೋದು. ಇಲ್ಲ ಯಾವುದು ಜಾಸ್ತಿ ಇದೆ ಯಾವ್ದು ಕಮ್ಮಿ ಇದೆ ಅವೆರಡು ಪಾಯಿಂಟ್ ಬರ್ಕೊಳ್ಳಿ ಸಾಕು. ಸೊ ಡಿವೈಡಿಂಗ್ ದ ಅಲ್ಟಿಮೇಟ್ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಬೈ ದ ಸೇಫ್ಟಿ ಫ್ಯಾಕ್ಟರ್ we get the maximum safe bearing capacity of soil for the design of the foundation, ಗೊತ್ತಾಯ್ತಾ. ಸೊ ಇದು ಡಿಸೈನ್ ಆಫ್ ಫೌಂಡೇಶನ್ಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಏನಿದೆ, ಟೈಪ್ ಆಫ್ ಸಾಯಿಲ್ ಇದೆ, ಬೇರಿಂಗ್ ಕೆಪಾಸಿಟಿ ಇದೆ. ಬೇರಿಂಗ್ ಕೆಪಾಸಿಟಿ ಇನ್ ಕಿಲೋನ್ಯೂಟನ್ ಮೀಟರ್ ಸ್ಕ್ವೇರ್, ಗೊತ್ತಾಯ್ತಾ. kg/m², kN/m² ಅಷ್ಟೇ. ಯಾವುದಾದ್ರೂ ಒಂದು ನೆನ್ಪಿಡಿ ಸಾಕು. ಸೊ ಎಲ್ಲ ಸಾಯಿಲ್ದು ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ, ನೀವು ಬೇಕಾದರೆ ನೋಡ್ಕೊಳ್ಳಿ, ಆರಾಮಾಗಿ ನೋಡ್ಕೋಬೋದು. ಸರಿನಾ, ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಆರಾಮಾಗಿ ನೋಡ್ಕೊಳ್ಳಿ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಕ್ವಶನ್ ತುಂಬ ಈಸಿ ಇದೆ, ಬಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇವಾಗ ಕ್ವಶನ್ ನಂಬರ್ 80. ಪ್ಲೇಟ್ ಲೋಡ್ ಟೆಸ್ಟ್ ಮ್ಯಾಕ್ಸಿಮಮ್ ಲೋಡ್ ಈಸ್ ಟೇಕನ್ ಆ್ಯಸ್. ಪ್ಲೇಟ್ ಲೋಡ್ ಟೆಸ್ಟ್ ಎಲ್ಲರಿಗೂ ಗೊತ್ತಿದೆ. ಇದು ನಾವು ಅನ್ಬೋದು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು, ಇಲ್ಲ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅನ್ಬೋದು. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂತ ಹೇಳೋಣ. ಸೊ ದ ಪ್ಲೇಟ್ ಲೋಡ್ ಟೆಸ್ಟ್ ಮ್ಯಾಕ್ಸಿಮಮ್ ಲೋಡ್ ಈಸ್ ಟೇಕನ್ ಆಸ್ ಡ್ಯಾಶ್ ಟೈಮ್ಸ್ ಆಫ್ ದ ಅಲ್ಟಿಮೇಟ್ ಬೇರಿಂಗ್ ಕೆಪಾಸಿಟಿ. ಎಷ್ಟು ಟೈಮ್ಸ್ ತೋತಾರೆ ಪ್ಲೇಟ್ ಲೋಡ್ ಟೆಸ್ಟು ನೋಡಿ. ಸೊ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಪ್ಲೇಟ್ ಲೋಡ್ ಟೆಸ್ಟ್ ಯಾಕೆ ಮಾಡ್ತಾರೆ ನಿಮಗೆ ಗೊತ್ತಿದೆ. ಪ್ಲೇಟ್ ಲೋಡ್ ಟೆಸ್ಟ್ ಯಾಕೆ ಮಾಡ್ತಾರೆ, ಬಿಯರಿಂಗ್ ಕೆಪಾಸಿಟಿನ ಫೈಂಡ್ ಔಟ್ ಮಾಡೋಕ್ಕೆ ಮಾಡ್ತಾರೆ. ಈ ಸ್ಕೆಚಲ್ಲಿ ನಿಮಗೆ ಕಾಣಿಸ್ತಾ ಇದೆ ಏನೇನು ಮಾಡ್ತಾರೆ ಅಂತ. ಸೊ ಏನು ಮಾಡ್ತಾರೆ, ಫಸ್ಟ್ ಈ ಥರ ಅರ್ತ್ ವರ್ಕ್ನ ಡಿಗ್ ಮಾಡ್ತಾರೆ, ಆಯಿತಾ. ಇದು ನಿಮ್ಮದು ಗ್ರೌಂಡ್ ಲೆವೆಲ್, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇದು ಗ್ರೌಂಡ್ ಲೆವೆಲ್, ರೈಟ್. ಸೊ ಇದು ನೋಡಿ, ಇಲ್ಲಿ ಈ ಥರ ಇದೆ, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್ ಇದೆ. ಅದೇ ಎಲ್ಲ ಅಲ್ಲಿ ಜಾಸ್ತಿ ಮಾಡೋದಿಲ್ಲ,
ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ. ಸೊ ಈ ಥರ ಡಿಗ್ ಮಾಡಿಬಿಟ್ಟು ಇಲ್ಲಿ ಒಂದು ಜಾಕ್ ಇರುತ್ತೆ ಆಯಿತಾ, ಇಲ್ಲಿ ಸ್ಟ್ರೈಟಾಗಿ ಕಾಣಿಸ್ತಾ ಇದೆ ನೋಡಿ, ಜಾಕ್ ಇರುತ್ತೆ. ಇದ್ರ ಪಕ್ಕ 2 ಡಯಲ್ ಗೇಜಸ್ ಇರುತ್ತೆ ಆಯಿತಾ. ಆಮೇಲೆ ಇದು ಪ್ಲಾಟ್ಫಾರ್ಮು, ಇದ್ರ ಮೇಲೆ ಸಪೋರ್ಟ್ ಇಟ್ಬಿಟ್ಟು ಇಲ್ಲಿ ಸ್ಯಾಂಡ್ ಬ್ಯಾಗ್ ಲೋಡಿಂಗ್ ಮಾಡ್ತಾರೆ ಆಯಿತಾ. ಇದೇನು ಕಾಣಿಸ್ತಾ ಇದೆಯಲ್ಲ ಇವೆಲ್ಲ, ಇಲ್ಲಿ ನೋಡಿ ಇವೆಲ್ಲ ಸ್ಯಾಂಡ್ ಬ್ಯಾಗು. ಸ್ಯಾಂಡ್ ಬ್ಯಾಗ್ ಯಾಕೆ ಯೂಸ್ ಮಾಡ್ತಾರೆ? ಅದನ್ನು ಲೋಡ್ಗೋಸ್ಕರ ಯೂಸ್ ಮಾಡ್ತಾರೆ, ರೈಟ್. ಹೆಡ್ ರೂಮ್ ಫಾರ್ ದ ಪರ್ಸನ್ ಟು ಸಿಟ್ ಆ್ಯಂಡ್ ಅಬ್ಸರ್ವ್ ದ ಡಯಲ್ ಗೇಜ್. ಇಲ್ಲಿ ಒಂದು ಹೆಡ್ ರೂಮ್ ಇಟ್ಟಿದ್ದಾರೆ, ಡಯಲ್ ಗೇಜ್ನ ನೋಡೋಕೆ ಇಲ್ಲಿ ಹೆಡ್ ರೂಮ್ ಇಟ್ಟಿದ್ದಾರೆ ಆಯಿತಾ. ಸೊ ಪಿಟ್ ಸ್ಟ್ರಕ್ಟೆಡ್ ಇಫ್ ನೆಸರಿ, ಅದು ಬೇಕಾಗಿದೆ, ಆ್ಯಸ್ ರಿಕ್ವೈರ್ಡ್. ಇದು ಬ್ರೆಡ್ತು ಮತ್ತು ಇದು. ಸೊ ಇಲ್ಲಿ ಕೆಳಗಡೆ ಟೆಸ್ಟ್ ಪ್ಲೇಟ್ ಇರುತ್ತೆ, ಇಲ್ಲಿ ಪ್ಲೇಟ್ ಇರುತ್ತೆ. ಪ್ಲೇಟ್ ಸೈಜಸ್ ಎಲ್ಲ ಡಿಫ್ರೆಂಟ್ ಆಗಿದೆ, ನಿಮ್ಗೆ ಗೊತ್ತಿದೆ. 3 ಪ್ಲೇಟ್ ಸೈಜ್ ಇರುತ್ತೆ ಡಿಫ್ರೆಂಟ್ ಆಯಿತಾ. ಸೊ ಬಾಲ್ ಆ್ಯಂಡ್ ಸಾಕೆಟ್ ಅರೇಂಜ್ಮೆಂಟ್ ಇಲ್ಲಿರುತ್ತೆ, ಅಂದರೆ ಕೆಳಗಡೆ ಮೇಲ್ಗಡೆ ಮಾಡೋಕ್ಕೆ. ಸೊ ಇದು ಲೋಡಿಂಗ್ ಪ್ಲಾಟ್ಫಾರ್ಮ್. ಇದು ಬಂದ್ಬಿಟ್ಟು ಸೆಟಲ್ಮೆಂಟ್, ಇದು ಏನಂತಾರೆ, ಇದು ಸೆಟ್ಟಿಂಗ್ ಯಾವುದು? ಪ್ಲೇಟ್ ಲೋಡ್ ಟೆಸ್ಟ್ದು. ಸೊ ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ? ಪ್ಲೇಟ್ ಲೋಡ್ ಟೆಸ್ಟ್ ಮ್ಯಾಕ್ಸಿಮಮ್ ಲೋಡ್ ಇಸ್ ಟೇಕನ್ ಆಸ್. ಮ್ಯಾಕ್ಸಿಮಮ್ ಲೋಡ್ ಯಾವತ್ತು 1.5 ಟೈಮ್ಸ್ ತೋತೀವಿ, ರೈಟ್. ಸೊ ದ್ಯಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಅಲ್ಟಿಮೇಟ್ ಲೋಡ್ ಆರ್ 3 ಟೈಮ್ಸ್ ಆಫ್ ದ ಎಕ್ಸ್ಪೆಕ್ಟೆಡ್ ಅಲೋವೇಬಲ್ ಬೇರಿಂಗ್ ಪ್ರೆಷರ್, ರೈಟ್. ಅಲೋವೇಬಲ್ ಬೇರಿಂಗ್ ಪ್ರೆಷರ್ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ. ಸೊ ಸಿಂಪಲ್ ಕ್ವಶನ್ಸ್ ಇದೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಸ್ಕೆಚಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 81. When the pores of a soil are full of water, then the soil will be called. Soil question ಇದೆ, ಇದು subject soil ಅಂತ ಇದೆ. So pores of the soil are full of water, then the soil is what we call, that is an saturated, fully saturated soil ಅಂತ ಅನ್ಬೋದು ಆಯ್ತಾ. ನಿಮಗೆ ಇಲ್ಲಿ ಗೊತ್ತಿದೆ, ಆಲ್ರೆಡಿ ನಾನು ಹೇಳಿದ್ದೀನಿ ನೋಡಿ. ಡ್ರೈ ಸಾಯಿಲ್ ಅಲ್ಲಿ ಏನೇನು ಪ್ರೆಸೆಂಟ್ ಇರುತ್ತೆ, ಇವಕ್ಕೆ ಏನಂತಾರೆ ಹೇಳಿ? ಯಾವ ಡಯಾಗ್ರಾಮ್ ಅಂತಾರೆ? ಇವು 3 ಡಯಾಗ್ರಾಮು ಆಯ್ತಾ. ಇವಕ್ಕೆ ಡಯಾಗ್ರಾಮ್ಸು ಯಾವ ಡಯಾಗ್ರಾಮ್ ಅಂತಾರೆ? ಕಮೆಂಟ್ ಮಾಡಿ ನೋಡೋಣ, ಯಾರ್ಯಾರಿಗೆ ಗೊತ್ತಿದೆ, ಯಾರ್ಯಾರಿಗೆ ಗೊತ್ತಿಲ್ಲ. ಕ್ಲಾಸಸ್ ಆಲ್ರೆಡಿ ಮಾಡಿದ್ದೀನಿ ಜಿಯೋಟೆಕ್ದು, ಅಲ್ಲಿ ಹೋಗಿ ನೋಡ್ಬೋದು, ಗೊತ್ತಾಯ್ತಾ, ರೈಟ್. ನೋಡಿ, ಸೊ ಇದು ಡ್ರೈ ಸಾಯಿಲ್. 2 ಫೇಸ್ ಸಿಸ್ಟಮ್, 3 ಫೇಸ್ ಸಿಸ್ಟಮ್ ಯಾರು ಕೇಳಿದ್ದೀರಾ? 2 ಫೇಸ್ ಆ್ಯಂಡ್ 3 ಫೇಸ್ ಸಿಸ್ಟಮ್. 2 ಫೇಸ್ ಆ್ಯಂಡ್ 3 ಫೇಸ್ ಸಿಸ್ಟಮ್. ಇದು 2 ಫೇಸ್ ಅನ್ಬೋದು, ಇದನ್ನು 2 ಫೇಸು, ಇದನ್ನು 2 ಫೇಸ್, ಇದು 3 ಫೇಸ್ ಸಿಸ್ಟಮ್. ಸೊ 2 ಫೇಸಲ್ಲಿ ಏನೇನಿದೆ? ಡ್ರೈ ಸಾಯಿಲಲ್ಲಿ ಒಂದು ಏರ್ ಇರುತ್ತೆ, ಇಲ್ಲ ಸಾಲಿಡ್ ಇರುತ್ತೆ. ಇನ್ನೊಂದು ಸ್ಯಾಚುರೇಟೆಡ್ ಸಾಯಿಲ್ ಏನಿರುತ್ತೆ? ವಾಟರ್ ಇರುತ್ತೆ, ಇಲ್ಲ ಸಾಲಿಡ್ಸ್ ಇರುತ್ತೆ. ಬಟ್ ಪಾರ್ಷಲಿ ಸ್ಯಾಚುರೇಟೆಡ್ ಅಂದರೆ ಸ್ವಲ್ಪ ನೀರು ಇರುತ್ತೆ, ಸ್ವಲ್ಪ ಏರ್ ಇರುತ್ತೆ. ಅಂಥದ್ದೇನಂತೀವಿ? ಏರ್, ವಾಟರ್, ಸಾಲಿಡ್ಸ್ 3 ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವು ಪಾರ್ಷಲಿ ಸ್ಯಾಚುರೇಟೆಡ್ ಅಂತೀವಿ. ಫುಲ್ಲಿ ಸ್ಯಾಚುರೇಟೆಡ್ ಅಂದರೆ ಬರೀ ವಾಟರ್ ಆ್ಯಂಡ್ ಸಾಲಿಡ್ಸ್ ಇವೆರಡೇ ಇರುತ್ತೆ. So if the pores are completely filled by the air, it is called as dry soil. If the pores are completely filled with the water, it is called as saturated. ಗೊತ್ತಾಯ್ತಾ? ಸಿಂಪಲ್ ಆಗಿದೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಡಯಾಗ್ರಾಮ್ ಇಂದ ನಿಮ್ಗೆ ಅರ್ಥ ಆಗುತ್ತೆ, ಓಕೆ, ಗೊತ್ತಾಯ್ತಾ. ಸೊ ಇದರ ಆನ್ಸರ್ ಏನಿದೆ ಹೇಳಿ? ಸೊ ಫುಲ್ಲಿ ಸ್ಯಾಚುರೇಟೆಡ್ ಸಾಯಿಲ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಲೆಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 82. Temporary structure required to replace defective foundation of existing wall with new foundation. Wow, what a question. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನು, ಸಿಂಪಲ್ ಆಗಿದೆ, ಬಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ನೀವು ಟೆಂಪ್ರರಿ ಸ್ಟ್ರಕ್ಚರ್ ಇದೆ, ಅದನ್ನು ಡಿಫೆಕ್ಟಿವ್ ಫೌಂಡೇಶನಲ್ಲಿ ರಿಪ್ಲೇಸ್ ಮಾಡಿಬಿಟ್ಟು ಹೊಸ ಫೌಂಡೇಶನ್ಗೆ ಪ್ಲೇಸ್ ಮಾಡ್ತಾರೆ. ಸಿಂಪಲ್ ಆಗಿದೆ. ಅಂಡರ್ ಪಿನ್ನಿಂಗ್ ಅಂತಾರೆ ತಾನೆ, ಇದಕ್ಕೆ ಅಂಡರ್ ಪಿನ್ನಿಂಗ್ ಅಂತಾರೆ. ಅಂಡರ್ ಪಿನ್ನಿಂಗ್ ಅಂದರೆ ಏನು? ಇಲ್ಲಿ ನೋಡಿ, ಅಂಡರ್ ಪಿನ್ನಿಂಗ್ ಅಂದರೆ ಇಲ್ಲಿ ನಿಮಗೆ ಸ್ಕೆಚ್ ಹಾಕಿದ್ದೀನಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ರೈಟ್. ಇದು ಸ್ಕೆಚ್ ಇದೆ, ಈಗ ನೋಡ್ಬೋದು. ಇಲ್ಲಿ ಇದೊಂದು ಇದು ಏನಂತಾರೆ, ಕಾಂಕ್ರೀಟ್ ಎನ್ರಿಚ್ಮೆಂಟ್ ಮಾಡಿದ್ದಾರೆ. ಸೊ ಬ್ರಾಕೆಟ್ ಕಟ್ ಆಫ್ ದ ವೇಟ್ ಸೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಲ್ಲ, ಇಲ್ಲೊಂದು ಫೌಂಡೇಶನ್ ಇರುತ್ತೆ, ಈ ಥರ ಓಲ್ಡ್ ಫೌಂಡೇಶನ್ನು, ಅದನ್ನು ರಿಪ್ಲೇಸ್ ಮಾಡಿಬಿಟ್ಟು ಕೆಳಗಡೆ ಇನ್ನೊಂದು ಪ್ಲೇಸ್ ಮಾಡ್ತಾರೆ. ಸಿಂಪಲ್ ಅರ್ಥ ಮಾಡ್ಕೋಬೇಕಂದ್ರೆ, ಗೊತ್ತಾಯ್ತಾ. ಸೊ ಇದು ಎಲ್ಲ ಟೆಕ್ನಿಕಲ್ ಟರ್ಮ್ಸ್ ಇದೆ, ನಿಮಗೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿದೆ. ಇದು ಸ್ಕೆಚ್ ಫಾರ್ ಯುವರ್ ರೆಫರೆನ್ಸ್ ಪರ್ಪಸ್ ಓನ್ಲಿ ನಾನು ಹಾಕಿರೋದು, ಗೊತ್ತಾಯ್ತಾ. ಇದು ಬೇಕಾದರೆ ನೀವು ಆರಾಮಾಗಿ ನೋಡ್ಕೊಳ್ಳಿ, ಒಂದ್ಸಲ ಗೊತ್ತಾಗುತ್ತೆ ಯಾವ ಥರ ಮಾಡ್ತಾರೆ ಅಂತಂದರೆ. ಅದು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಓಕೆ. ಸೊ ಅಂಡರ್ ಪಿನ್ನಿಂಗ್ ಇಸ್ ದ ಫೌಂಡೇಶನ್ ಆಫ್ ಎನ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ನೀಡ್ಸ್ ರಿಪೇರ್, ದೆನ್ ಇಟ್ ಈಸ್ ನಾಟ್ ಎ ವಾಯ್ಸ್ ಮೂವ್ ಟು ಡೆಮಾಲಿಶ್ ದ ಎಂಟೈರ್ ಸ್ಟ್ರಕ್ಚರ್ ಟು ರೀಚ್ ದ ಫೌಂಡೇಶನ್. ಈಗ ಫೌಂಡೇಶನ್ ಮೇನ್ ಇಂಪಾರ್ಟೆಂಟ್ ಫೌಂಡೇಶನ್ ಇದೆ, ಅದನ್ನು ನೀವು ರಿಮೂವ್ ಮಾಡೋಕ್ಕಾಗಲ್ಲ. ಅದು ರಿಮೂವ್ ಮಾಡ್ಬೇಕಂದ್ರೆ ಸ್ಟ್ರಕ್ಚರ್ ಕೊಲ್ಯಾಪ್ಸ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ರಿಪೇರ್ ಮಾಡೋಕ್ಕೆ ಒಂದು ಟೆಕ್ನಿಕ್ ಇದೆ. ವಿತ್ ಅಂಡರ್ ಪಿನ್ನಿಂಗ್ ಇಟ್ ಬಿಕಮ್ಸ್ ದ ಈಸಿಯರ್ ಟು ರೀಚ್ ದ ಫೌಂಡೇಶನ್ ಆಫ್ ಎನ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಟು ಕ್ಯಾರಿ ಔಟ್ ದ ರಿಎನ್ಫೋರ್ಸ್ಮೆಂಟ್ ಆರ್ ರಿಪೇರ್ ವರ್ಕ್ ಮಾಡ್ಬೋದು.
ಸೊ ಇಟ್ ಈಸ್ ಆಲ್ಸೋ ಯೂಸ್ ಟು ಡಿಪನ್ ದ ಶಾಲೋ ಫೂಟಿಂಗ್ಸ್ ಆಫ್ ಎನ್ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್. ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್ದು ಸ್ಟ್ರೆಂತ್ ಮಾಡೋಕ್ಕೆ ಅಥವಾ ಡೀಪ್ ಫೌಂಡೇಶನಲ್ಲಿ ಕನ್ವರ್ಟ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಸೊ ನಾವು ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ದಟ್ ಈಸ್ ದ ಅಂಡರ್ ಪಿನ್ನಿಂಗ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅರ್ಥ ಆಗ್ತಿದೆ ತಾನೆ? ನೋಡ್ತಾ ಇದ್ದೀರಲ್ಲ ಎಲ್ಲರೂ ವಿಡಿಯೋಸು, ರೈಟ್? ವಿಡಿಯೋ ನೋಡ್ತಾ ಇದ್ದೀರಲ್ಲ, ಕ್ವಶನ್ ಯಾವ ಥರ ಕೇಳ್ತಾ ಇದ್ದೀರಾ ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇವೆಲ್ಲ ಯಾವ ಕ್ವಶನ್ ಇದೆ? ಇವು PWD 2019 ಬಂದಿರೋ ಕ್ವಶನ್ ಪೇಪರ್ ಇದೆ, ರೈಟ್? ನೆಕ್ಸ್ಟ್ ನೋಡಿ, ಇದರಲ್ಲಿ ಒಂದು ಶೋರಿಂಗ್ ಅಂತ ಬರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ಶೋರಿಂಗ್ ಅಂತ, ಅದನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಶೋರಿಂಗ್ ಅಂದರೆ ಇಲ್ಲಿ ನೋಡಿ ಒಳ್ಳೆದೊಂದು ಸ್ಕೆಚ್ ಹಾಕಿದ್ದೀನಿ, ನಿಮ್ಗೆ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಶೋರಿಂಗ್ ಅಂದ್ರೆ ಏನು ಗೊತ್ತಾ? ಈಗ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಲ್ಲಿ ಒಂದು ಈ ತರ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೊಂದಿದೆ, ಇಲ್ಲಿ ಕಾಲಮ್ ಇದೆ, ಇದು ಬೀಮ್ ಇದೆ, ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಮೇಲ್ಗಡೆ. ಸೊ ಹೋದಂಗೆ ಕೆಳಗಡೆ ಇನ್ನೂ ಅದು ಸೆಟಲ್ಮೆಂಟ್ ಅಂದ್ರೆ ಅದು ಸೆಟ್ ಆಗಿರೋದಿಲ್ಲ, ರೈಟ್? ಸೆಟ್ ಆಗಿರೋದಿಲ್ಲ, ಅದಕ್ಕೇನೋ ಒಂದು ಸಪೋರ್ಟ್ ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಸ್ಲ್ಯಾಬ್ ಇದೆ, ಇಲ್ಲೊಂದು ಸ್ಲ್ಯಾಬ್ ಇದೆ, ಇಲ್ಲೊಂದು ಸ್ಲ್ಯಾಬ್ ಇದೆ ನೋಡಿ. ಇಲ್ಲಿ ಸಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಇವು ಸಪೋರ್ಟ್ಸ್ ಏನಿದೆ ನೋಡಿ, ಎಕ್ಸಿಸ್ಟಿಂಗ್ ಸಪೋರ್ಟ್ಸ್, ಅದನ್ನ ನಾವು ಶೋರಿಂಗ್ ಅಂತ ಅಂತೀವಿ, ಆಯ್ತಾ? ಸೊ ಅದೇ ಇಲ್ಲಿ ಎಲ್ಲ ಕತೆ ಇದೆ, ಇದೇನು ಕತೆ ಇದೆಯಲ್ಲ ಅದೆಲ್ಲ ನಾನು ಇಲ್ಲಿ ಸ್ಕೆಚ್ ಎಲ್ಲ ಹೇಳಿದ್ದೀನಿ, ನಿಮಗೆ ಆರಾಮಾಗಿ ಅರ್ಥ ಆಗುತ್ತೆ, ಆಯ್ತಾ? ಸೊ ಇವಾಗಂತೂ ತುಂಬಾ ಫಾಸ್ಟ್ ಆಗಿ ಬಂದಿದೆ, ನೀವು ಸೆಟ್ ಮಾಡ್ಬೋದು, ಹಿಂಗೆ ಇಟ್ಬಿಟ್ಟು ಟೈಟ್ ಲೂಸು ಮಾಡ್ಬೋದು. ಮೊದಲೆಲ್ಲ ವುಡನ್ ಇತ್ತು, ಈಗೆಲ್ಲ ಸ್ಟೀಲ್ ಬರ್ತಾ ಇದೆ, ಅಂದ್ರೆ ಫಾಸ್ಟ್ ಆಗಿ ವರ್ಕ್ ಮಾಡ್ಬೋದು, ಗೊತ್ತಾಯ್ತಾ? ಸ್ಕೆಚ್ ಬೇಕಾದ್ರೆ ನೋಡಿ, ಒಂದ್ಸಲ ನೀವು ಬೇಕಾದ್ರೆ ನೋಟ್ಸ್ನ ಬರ್ಕೊಂಡ್ಬಿಡಿ. ನೆಕ್ಸ್ಟ್, ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಏನು ಗೊತ್ತಾ? ಈಗ ನೀವು ಕೆಲಸ ಮಾಡ್ತಾ ಇರ್ತಾರೆ ಲೇಬರ್ಸು. ಸೊ ಲೇಬರ್ಸ್ ಹೈಟ್ಗಿಂತ ಜಾಸ್ತಿ ಬಿಲ್ಡಿಂಗ್ ಹೈಟ್ ಹೋಗ್ಬಿಟ್ರೆ ಅವ್ರಿಗೊಂದು ಟೆಂಪ್ರರಿ ಪ್ಲಾಟ್ಫಾರ್ಮ್ ಬೇಕಾಗಿರುತ್ತೆ ನಿಲ್ಲೋಕೆ. ಇಲ್ಲೊಬ್ರು ಲೇಬರ್ ನಿಂತಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದಾರಲ್ಲ. ಸೊ ಇಲ್ಲಿ ನೋಡಿ, ಇಲ್ಲೊಂದು ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದಾರೆ, ಇಲ್ಲೂ ಇದ್ದಾರೆ ನೋಡಿ. ಸೊ ಈ ತರ ಒಂದು ಟೆಂಪ್ರರಿ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೋತಾರೆ, ಪ್ಲಾಸ್ಟರಿಂಗ್ ಆಗಲಿ ಏನೋ ಒಂದು ಕೆಲಸ ಮಾಡೋಕ್ಕೆ. ಸೊ ಅದನ್ನೇ ನಾವು ಸ್ಕ್ಯಾಫೋಲ್ಡಿಂಗ್ ಅಂತೀವಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ಓಕೆ, ಬೇಕಾದ್ರೆ ನೀವು ನೋಟ್ಸು ಇದನ್ನು ತಗೊಳ್ಳಿ, ನಿಮ್ಗೋಸ್ಕರನೇ ಹಾಕಿರೋದು, ರೈಟ್? ನೆಕ್ಸ್ಟ್ ಕ್ವಶನ್ ನಂಬರ್ 83. ದ ಮ್ಯಾಕ್ಸಿಮಮ್ ಹೈಟ್ ಆಫ್ ಬ್ರಿಕ್ ಮೇಸನ್ರಿ ಬಿಲ್ಡಿಂಗ್ ಮಟೀರಿಯಲ್ ಇನ್ ಕನ್ಸ್ಟ್ರಕ್ಷನ್ ಕ್ವಶನ್. ಬ್ರಿಕ್ ಮೇಸನ್ರಿ ಪರ್ ಡೇ ಶುಡ್ ನಾಟ್ ಬಿ ಗ್ರೇಟರ್ ದೆನ್, ಆಯ್ತಾ? ಇವಾಗ ನೀವು ವಾಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ಈ ತರ, ಆಯ್ತಾ? ಈ ತರ ಲೆಂತು, ಈ ತರ ವಿಡ್ತು, ಆಯ್ತಾ? ಸೊ ಒನ್ ಡೇ ಅಲ್ಲಿ ನೀವು ಎಷ್ಟು ಮಾಡ್ಬೋದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಶುಡ್ ನಾಟ್ ಬಿ ಗ್ರೇಟರ್ ದೆನ್, ಒಂದ್ ದಿನಕ್ಕೆ ನೀವು ಎಷ್ಟು ಹೈಟು ಜಾಸ್ತಿ ಮಾಡ್ಬಾರ್ದು ಅಂದ್ರೆ 1 ಮೀಟರ್ಗಿಂತ ಜಾಸ್ತಿ ಹೋಗ್ಬಾರ್ದು, ಗೊತ್ತಾಯ್ತಾ? ಯಾಕೆ? ಹೈಟ್ ಆಫ್ ಬ್ರಿಕ್ ಮೆಸನರಿ ಕನ್ಸ್ಟ್ರಕ್ಷನ್ ಇನ್ ಅ ಡೇ ಶುಡ್ ಬಿ ಲೆಸ್ ದೆನ್ 1.5 ಇದೆ. ದ ಮ್ಯಾಕ್ಸಿಮಮ್ ಡಿಫರೆನ್ಸ್ ಇನ್ ರೈಸ್ ಆಫ್ ದಿ ವಾಲ್ ಬಿಟ್ವೀನ್ ದ ಡಿಫರೆಂಟ್ ಪೋರ್ಷನ್ ಶುಡ್ ನಾಟ್ ಬಿ ಮೋರ್ ದೆನ್ 1 ಮೀಟರ್ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ? ಸೊ ಆಸ್ ಪರ್ ದ ಇಂಡಿಯನ್ ಸ್ಟ್ಯಾಂಡರ್ಡ್, ಇದು ಸ್ಟ್ಯಾಂಡರ್ಡ್ ಪ್ರಕಾರ 1077-1976 ಕಾಮನ್ ಬರ್ನ್ ಕ್ಲೇ ಬ್ರಿಕ್ಸ್ ಆರ್ ಯೂಸ್ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ? ಬ್ರಿಕ್ ಟೆಸ್ಟಿಂಗು ಇದ್ರ ಬಗ್ಗೆನೂ ಇಲ್ಲಿದೆ ನೋಡಿ, ಬ್ರಿಕ್ ಟೆಸ್ಟಿಂಗ್ ಬಗ್ಗೆ ಹೇಳ್ತಾ ಇರೋದು. ಬ್ರಿಕ್ ಟೆಸ್ಟಿಂಗ್ ಬಗ್ಗೆ 1077-1976 IS ಕೋಡ್ ಯೂಸ್ ಮಾಡ್ತಾರೆ. ಅದರಲ್ಲಿ ನಿಮ್ಗೆ ಗೊತ್ತಿದೆ, ಫಸ್ಟ್ ಕ್ಲಾಸ್ ಬ್ರಿಕ್ಸ್ದು ಸ್ಟ್ರೆಂತ್ ಎಷ್ಟಿರಬೇಕು? 3.5 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಇರಬೇಕು ಅಂತ ನಿಮ್ಗೆ ಗೊತ್ತಿದೆ. ಅದನ್ನ KGL ಕನ್ವರ್ಟ್ ಮಾಡಿದ್ರೆ 35 ಆಗುತ್ತೆ, ಗೊತ್ತಾಯ್ತಾ? ಸೊ ವಾಟರ್ ಅಬ್ಸರ್ಪ್ಷನ್ ಎಷ್ಟಿರಬೇಕು? 20% ಇರಬೇಕು, ಇದು ಗೊತ್ತಿದೆ. ಶುಡ್ ನಾಟ್ ಬಿ ಮೋರ್ ದೆನ್ 20%, ಆಯ್ತಾ? ಬ್ರಿಕ್ ಮಸ್ಟ್ ಬಿ ಟೆಸ್ಟೆಡ್ ಆನ್ ಎಫ್ಲೋರೆಸೆನ್ಸ್ ಟೆಸ್ಟ್ ಆಸ್ ಪರ್ ದ ಸ್ಟ್ಯಾಂಡರ್ಡ್ ಅಂಡ್ ಇಟ್ ಶುಡ್ ಬಿ ವಿದಿನ್ ದ ಮಾಡರೇಟ್ ಲಿಮಿಟ್, ಗೊತ್ತಾಯ್ತಾ? ಎಫ್ಲೋರೆಸೆನ್ಸ್ ಅಂದ್ರೆ ವಾಟರ್ ಅಲ್ಲಿ ಡಿಪ್ ಮಾಡಿ ತೆಗೆದ್ಮೇಲೆ ಅದ್ರ ಮೇಲೆ ಯಾವುದೇ ತರದ್ದು ವೈಟ್ ಪ್ಯಾಚಸ್ ತರ ಏನೂ ಇರಬಾರ್ದು, ಅದನ್ನ ಎಫ್ಲೋರೆಸೆನ್ಸ್ ಅಂತ ಅಂತೀವಿ. ಓಕೆ, ಸೊ ಇವೆಲ್ಲ ಸ್ವಲ್ಪ ಟೆಸ್ಟ್ ಇದೆ. ಇದು ಬಂದ್ಬಿಟ್ಟು ಕ್ವಶನ್ ಅನ್ನು ಡಿಟೇಲ್ ಆಗಿ ಹೇಳಿದ್ದೀನಿ, ರೈಟ್? ಕ್ವಶನ್ ಫುಲ್ ಡಿಟೇಲ್ ಆಗಿ ಹೇಳಿದ್ದೀನಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Question number 84, right? Question number 84. Stones are laid in a structure so that load acts perpendicular to their dash plane. Okay, so idu building material and construction anta ide, idu masonry alli barutte. Stones are laid in a structure, illi stones are place ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು. Loads act, ಇದನ್ನ ಈ ತರ ಪ್ಲೇಸ್ ಮಾಡಿರ್ತಾರಲ್ಲ ನೋಡಿ, ಇಲ್ಲಿ ಮೇಸನ್ರಿ ಅಲ್ಲಿ ಪ್ಲೇಸ್ ಮಾಡಿರ್ತಾರೆ, ಈ ತರ ಪ್ಲೇಸ್ ಮಾಡಿರ್ತಾರಲ್ಲ, ರೈಟ್? ಈ ತರ ಪ್ಲೇಸ್ ಮಾಡಿದಾಗ ಲೋಡ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದೇರ್ ಬೆಡ್ಡಿಂಗ್ ಪ್ಲೇನ್. ನೋಡಿ, ಇದು ಈ ತರ ಇದೆ, ಇದು ಬೆಡ್ ಇದೆ ತಾನೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರ್ಬೇಕು ತಾನೆ, ನಾವೇನು ಇನ್ಕ್ಲೈಂಡ್ ಆಗ್ತಾ ಇದೀವ? ಇಲ್ಲ, ಸಿಂಪಲ್ ಆಗಿದೆ. ಈ ತರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ. ಸೊ ದ ಬೆಡ್ಡಿಂಗ್ ಪ್ಲೇನ್ ಅಂತ ಬರುತ್ತೆ. 90 ಡಿಗ್ರಿ ಇದೆ ತಾನೆ, ಇದು 90 ಡಿಗ್ರಿ ವರ್ಟಿಕಲ್ ಆಗಿ ಬರ್ತಾ ಇದೆ, ಸಿಂಪಲ್ ಆಗಿದೆ.
ಇದನ್ನ ನೀವು ಮೇನ್ ಏನು ಗೊತ್ತಾ, ಇದು ಏನು ಕೊಟ್ಟಿದ್ದಾರೆ ಅದು ಅಂಡರ್ಸ್ಟ್ಯಾಂಡೇ ಮಾಡ್ಕೊಳ್ಳೋದಿಲ್ಲ ತುಂಬಾ ಸ್ಟೂಡೆಂಟ್ಸು. ಗೊತ್ತಾಯ್ತಾ? ನೋಡಿ ಇಲ್ಲಿ ಬೆಡ್ಡಿಂಗ್ ಪ್ಲೇನ್ ಅಂದ್ರೆ ಏನು. ಸೊ ದ ಬೆಡ್ಡಿಂಗ್ ಪ್ಲೇನ್ ಅಲಾಂಗ್ ವಿಚ್ ಎ ಸ್ಟೋನ್ ಕ್ಯಾನ್ ಬಿ ಸಪರೇಟೆಡ್ ಈಸಿಲಿ ಕಾಲ್ಡ್ ಆಸ್ ಬೆಡ್ಡಿಂಗ್ ಪ್ಲೇನ್. ಸ್ಟೋನ್ಸ್ ಆರ್ ಲೇಡ್ ಇನ್ ಎ ಸ್ಟ್ರಕ್ಚರ್ ಸೊ ದಟ್ ಲೋಡ್ಸ್ ಆಕ್ಟ್ ಪರ್ಪೆಂಡಿಕ್ಯುಲರ್ ಟು ದೇರ್, ಹೀಗೆ ಹೇಳಿದಿನಲ್ಲ ಈ ತರ, ರೈಟ್, perpendicular to their bedding plane. String course is an continuous horizontal course of masonry provided at every floor ಅಲ್ಲಿ provide ಮಾಡ್ತಾರೆ. This course remains projecting from the face of the wall. It is intended to improve the elevation of the structure ಅಂತ ಹೇಳ್ತಾ ಇರೋದು ಸ್ಟ್ರಿಂಗ್ ಕೋರ್ಸ್ ಬಗ್ಗೆ. ಗೊತ್ತಾಯ್ತಾ? ಸೊ ಥ್ರೋಟಿಂಗ್ ಏನಿದೆ, ಒಂದು ಟೈಪ್ ಗ್ರೂ ಇರುತ್ತೆ ಇದು. ಸೊ ಪ್ರೊವೈಡೆಡ್ ಆನ್ ದ ಅಂಡರ್ ಸೈಡ್ ಆಫ್ ದ ಸಿಲ್, ಕಾರ್ನೈಸ್ ಅಂಡ್ ಕೋಪಿಂಗ್ ಅಂದ್ರೆ ಎಲ್ಲಗಿಂತ ಮೇಲ್ಗಡೆ ಏನು ಒಂದು ಸಣ್ಣದ ಕಾಂಕ್ರೀಟ್ ಲೇಯರ್ ಪ್ರೊವೈಡ್ ಮಾಡ್ತಾರೆ, ಆಯ್ತಾ. ಸೊ ದಟ್ ದ ರೇನ್ ವಾಟರ್ ಕ್ಯಾನ್ ನಾಟ್ ಬಿ ಡಿಸ್ಚಾರ್ಜ್ ಕ್ಲಿಯರ್ ಆಫ್ ದ ವಾಲ್ ಸರ್ಫೇಸ್, ಇಟ್ ಇಸ್ ನೋನ್ ಎಸ್ ಥ್ರೋಟಿಂಗ್. ಅಂದ್ರೆ ಈ ತರ ಇಲ್ಲಿ ವಾಲ್ ಇರುತ್ತೆ ಈ ತರ, ಗೊತ್ತಾಯ್ತಾ. ಸೊ ಮಳೆ ಬಂದ್ರು ಈ ತರ ನೀರು ಹೋಗ್ಬಿಡ್ಬೇಕು, ಈ ತರ ಬರಬಾರ್ದು ಒಳಗಡೆ. ಸೊ ಅದನ್ನ ಥ್ರೋಟಿಂಗ್ ಆಕ್ಷನ್ ಇಂದನೂ ಕಂಪ್ಲೀಟ್ ಮಾಡ್ತಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 85. During swelling, lower portion of an underream pile behave as, ಆಯ್ತಾ. ಇದನ್ನ ನಾನು ಬಿಲ್ಡಿಂಗ್ ಮಟೀರಿಯಲ್ ಅಲ್ಲ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಯಲ್ಲಿ ಹಾಕ್ತೀನಿ ಕ್ವಶನ್. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಇಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಡ್ಯೂರಿಂಗ್ ಸ್ವೆಲ್ಲಿಂಗ್ ದ ಲೋವರ್ ಪೋರ್ಷನ್ ಆಫ್ ಅಂಡರ್ ರೀಮ್ಡ್ ಪೈಲ್. ನೋಡಿ ಫಸ್ಟ್ ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂಡರ್ ರೀಮ್ಡ್ ಪೈಲ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಅಂಡರ್ ರೀಮ್ಡ್ ಪೈಲ್ಸ್. ಗೊತ್ತಾಯ್ತಾ? ಅಂಡರ್ ರೀಮ್ಡ್ ಪೈಲ್ಸ್ ಯಾವ ತರ ಇರುತ್ತೆ ಗೊತ್ತಾ, ಈ ತರ ಒಂದು ಸ್ಟ್ರಕ್ಚರ್ ಇರುತ್ತೆ, ಇಲ್ಲಿ ಕೆಳಗಡೆ ಸ್ವಲ್ಪ ಬಲ್ಬ್ ತರ ಇದ್ಬಿಟ್ಟು ಮತ್ತೆ ಈ ತರ ಸ್ಟ್ರೇಟ್ ಬರುತ್ತೆ. ಇದು ಯಾಕೆ ಈ ತರ ಇರುತ್ತೆ ಗೊತ್ತಾ. ಸೊ ಇದು ಗ್ರೌಂಡ್ ಲೆವೆಲ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದೊಂದು ಪೈಪ್ ತರ ಇರುತ್ತೆ, ಆಯ್ತಾ. ಇದು ಪ್ರಿಕಾಸ್ಟ್ ಇರ್ಬೋದು, ಆಯ್ತಾ. ಒಳಗಡೆ ಎಲ್ಲ ಏನಂತಾರೆ ರೆನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡಿರ್ತಾರೆ. ಎಲ್ಲಿ ಲೋ ಬೇರಿಂಗ್ ಕೆಪಾಸಿಟಿ ಇರುತ್ತೆ ಅಲ್ಲಿ ಯೂಸ್ ಮಾಡ್ತಾರೆ. ಲೋ ಬೇರಿಂಗ್ ಕೆಪಾಸಿಟಿ ಎಲ್ಲಿರುತ್ತೆ, ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಲ್ಲಿ ಲೋ ಬೇರಿಂಗ್ ಕೆಪಾಸಿಟಿ ಇರುತ್ತೆ, ಅಂತ ಕಡೆ ಪೈಲ್ಸ್ ನ ಯೂಸ್ ಮಾಡ್ತಾರೆ. ಅಂಡರ್ ರೀಮ್ಡ್ ಅಂದ್ರೆ ಇದನ್ನ ಇಟ್ಬಿಟ್ಟು ಒಳಗಡೆ ಪ್ಲೇಸ್ ಮಾಡೋದು, ಅದಕ್ಕೆ ಅಂಡರ್ ರೀಮ್ಡ್ ಪೈಲ್ಸ್ ಅಂತ ಅಂತೀವಿ. ಗೊತ್ತಾಯ್ತಾ? ಸೊ ಇದರ ಸೈಜು ಡಿಪೆಂಡ್ಸ್ ಆನ್ ದ ಡೆಪ್ತ್, ನಿಮ್ಗೆ ಎಷ್ಟು ಬೇಕಾಗಿದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಡೆಪ್ತ್ ಆಫ್ ದಿ ಫೌಂಡೇಶನ್ ಎಷ್ಟು ಬೇಕಾಗಿದೆ. ಸೊ ಇದ್ರದ್ದೆಲ್ಲ ನಾವು ಕೇಸ್ ಸ್ಟಡಿ ಮಾಡೋದು ಬೇಡ, ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಗೊತ್ತಾಯ್ತಾ? ಈಗ ಕ್ವಶನ್ ಏನು ಕೇಳಿದ್ದಾರೆ, ಅಂಡರ್ ರೀಮ್ ಪೈಲ್ ಅಲ್ಲಿ ಡ್ಯೂರಿಂಗ್ ಸ್ವೆಲ್ಲಿಂಗ್ ದ ಲೋವರ್ ಪೋರ್ಷನ್ ಆಫ್ ಎನ್ ಅಂಡರ್ ರೀಮ್ ಪೈಲ್ ಬಿಹೇವ್ ಆಸ್. ಸ್ವೆಲ್ಲಿಂಗ್ ಅಂತ ಹೇಳ್ತಾ ಇದ್ದಾರೆ, ಡ್ಯೂರಿಂಗ್ ಸ್ವೆಲ್ಲಿಂಗ್. ಸೊ ಅದು ಯಾವ ತರ ಬಿಹೇವ್ ಮಾಡುತ್ತೆ, ಇದು ಲೋವರ್ ಪೋರ್ಷನ್ ಅಂತಂದ್ರೆ ಇದು ಏನು ಲೋವರ್ ಪೋರ್ಷನ್ ಇದೆಯಲ್ಲ, ಇದು ಯಾವತ್ತೂ ಟೆನ್ಷನ್ ಅಲ್ಲಿ ಇರುತ್ತೆ. ಗೊತ್ತಾಯ್ತಾ? ಯಾಕೆಂದ್ರೆ ನೀವು ಮೇಲ್ಗಡೆಯಿಂದ ಪ್ರೆಸ್ ಮಾಡಿದಾಗ ಕೆಳಗಡೆಯಿಂದನೂ ಪ್ರೆಷರ್ ಬೀಳೋಕೆ ಚಾನ್ಸಸ್ ಇರುತ್ತೆ, ಅದಕ್ಕೆ ಇರುತ್ತೆ ಅಲ್ವ ತಾನೆ. ಇದು ಕಂಪ್ರೆಷನ್ ಆಯ್ತು, ಇದು ಟೆನ್ಷನ್ ಆಗುತ್ತೆ ತಾನೆ, ರೈಟ್. ಸೊ ಅದಕ್ಕೆ ಅದು ಟೆನ್ಷನ್ ಮೆಂಬರ್ ತರ ಆಕ್ಟ್ ಮಾಡುತ್ತೆ, ರೈಟ್. ಅದು ಟೆನ್ಷನ್ ಮೆಂಬರ್ ತರ ಆಕ್ಟ್ ಮಾಡುತ್ತೆ, ರೈಟ್. ದಟ್ ಇಸ್ ಅ ಅಂಡರ್ ರೀಮ್ಡ್ ಪೈಲ್. ನೆಕ್ಸ್ಟ್ ಕ್ವಶನ್ ನಂಬರ್ 86. A partition wall is designed to carry building material and construction. A partition wall is designed to carry what? Partition wall is designed to carry wind load, no external load, live load or rolling load. Partition wall ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಎಕ್ಸ್ಟರ್ನಲ್ ಲೋಡ, ಲೈವ್ ಲೋಡ, ರೋಲಿಂಗ್ ಲೋಡ, ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಹೇಳ್ಬೋದಾ? ಯಾವ್ದಕ್ಕೆ ಯೂಸ್ ಮಾಡ್ತಾರೆ ನೋಡಿ. ಪಾರ್ಟಿಷನ್ ವಾಲ್ ಮೇನ್ ವಾಲ್ಗೆ ಡಿಫ್ರೆನ್ಸ್ ಯಾವ ತರ ಇರುತ್ತೆ, ಇದೊಂದು ಪ್ಲಾನ್ ಇದೆ ಅಂತ ತಿಳ್ಕೊಳ್ಳಿ. ಇದು ನಿಮ್ದು ಮೇನ್ ವಾಲ್ ಇದೆ, ಇದು ಸ್ಪೇಸ್ ನ ಡಿವೈಡ್ ಮಾಡೋಕೆ ಇಲ್ಲೊಂದು ಸುಮ್ಮನೆ ಒಂದು ಥಿಕ್ನೆಸ್ ಕಮ್ಮಿ ಇರೋದನ್ನ ಈ ತರ ಡಿವೈಡ್ ಮಾಡ್ತಾರೆ. ಇವೆಲ್ಲ ಪಾರ್ಟಿಷನ್ ವಾಲ್, ಇವು ಲೋಡ್ ಕ್ಯಾರಿ ಮಾಡೋದಿಲ್ಲ, ಆಯ್ತಾ. ಇವೆಲ್ಲ ಲೋಡ್ ಕ್ಯಾರಿ ಮಾಡೋದಿಲ್ಲ. ಸೊ ನೋ ಎಕ್ಸ್ಟರ್ನಲ್ ಲೋಡ್, ಸಿಂಪಲ್ ಆಗಿದೆ. ಡಿಸೈನ್ ಟು ಕ್ಯಾರಿ ನೋ ಎಕ್ಸ್ಟರ್ನಲ್ ಲೋಡ್, ದೇ ಕ್ಯಾರಿ ಸೆಲ್ಫ್ ವೇಟ್ ಓನ್ಲಿ, ಸಿಂಪಲ್ ಆಗಿದೆ. ದೀಸ್ ವಾಲ್ಸ್ ಆರ್ ಥಿನ್ ಅಂಡ್ ಹೆನ್ಸ್ ಆಕ್ಯುಪೈ ಲೆಸ್ ಫ್ಲೋರ್ ಏರಿಯಾ as the material required less and the construction cost is less, simple ಆಗಿದೆ. Stones are not used for this because thickness problem. Stones ಯೂಸ್ ಮಾಡಿದ್ರೆ ಅದು ಜಾಸ್ತಿ ಇರುತ್ತೆ, ಸ್ಟೋನ್ಸ್ದು ಥಿಕ್ನೆಸ್ ಜಾಸ್ತಿ ಇರುತ್ತೆ ತಾನೆ, ಲೆಂತ್ ಜಾಸ್ತಿ ಇರುತ್ತೆ. ಬಟ್ ಬ್ರಿಕ್ದು
ತುಂಬ ಕಮ್ಮಿ ಇರುತ್ತೆ, ಅದಕ್ಕೆ ಬ್ರಿಕ್ ಯೂಸ್ ಮಾಡ್ತಾರೆ ಥಿಕ್ನೆಸ್ಗೋಸ್ಕರ ಪಾರ್ಟಿಷನ್ ವಾಲ್ಗೆ. ಸಿಂಪಲ್ ಕ್ವಶನ್ಸ್ ವಿತ್ ಸಿಂಪಲ್ ಎಕ್ಸ್ಪ್ಲನೇಷನ್. ಗೊತ್ತಾಯ್ತಾ? ಸೊ ಏನಾಗುತ್ತೆ ಅದರ ಆನ್ಸರು? ದಟ್ ಈಸ್ ನೋ ಎಕ್ಸ್ಟರ್ನಲ್ ಲೋಡ್. ಕ್ಲಿಯರ್? ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ 87. ದ ರಫಿಂಗ್ ಆಫ್ ಸಾಲಿಡ್ ಬೈಗ್ರೌಂಡ್ ಟು ಪ್ರೊವೈಡ್ ಎ ಸೂಟಬಲ್ ಕೀ ಫಾರ್ ಪ್ಲಾಸ್ಟರಿಂಗ್ ಈಸ್ ಕಾಲ್ಡ್. ನೋಡಿ ಏನು ಹೇಳ್ತಾ ಇದ್ದಾರೆ, ಇದೊಂದು ವಾಲ್ ಇದೆ. ಓಕೆ, ನೋಡಿ ಇವೆಲ್ಲ ಕ್ವಶನು ಸುಮ್ಮನೆ ನೋಡ್ಬಿಟ್ಟು ಆನ್ಸರ್ ಮಾಡೋದಲ್ಲ, ಪ್ರಾಕ್ಟಿಕಲ್ ಕ್ವಶನ್ಸ್ ಇದೆ ಅಲ್ಲ. ಇದು ವಾಲ್ ಇದೆ ಆಯ್ತಾ, ಇವೆಲ್ಲ ಜಾಯಿಂಟ್ಸ್ ಇದೆ. ಓಕೆ, ಜಾಯಿಂಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಇದು ಜಾಯಿಂಟ್ಸ್, ವಾಲ್, ಸಾರಿ ಇದು ಒಂದು ವಾಲ್ ಇದೆ. ರಫಿಂಗ್ ಆಫ್ ಸಾಲಿಡ್ ಬೈಗ್ರೌಂಡ್ ಟು ಪ್ರೊವೈಡ್ ಸೂಟಬಲ್ ಕೀ, ಇವಕ್ಕೆ ರಫ್ ಮಾಡ್ತಾರೆ ಆಯ್ತಾ. ಫಾರ್ ಪ್ಲಾಸ್ಟರಿಂಗ್ ಈಸ್ ಕಾಲ್ಡ್ ಆಸ್, ಇದನ್ನು ರಫ್ ಮಾಡ್ತಾರೆ, ಸರ್ಫೇಸ್ನು ರಫ್ ಮಾಡ್ತಾರೆ, ಜಾಯಿಂಟ್ಸ್ನು ರಫ್ ಮಾಡ್ತಾರೆ, ಇದನ್ನು ರಫ್ ಮಾಡ್ತಾರೆ. ಅದಕ್ಕೆ ಏನಂತಾರೆ? ಫೇಸಿಂಗ್ ಅಂತಾರೆ, ಹ್ಯಾಕಿಂಗ್ ಅಂತಾರೆ, ಪ್ರಿಪೇರಿಂಗ್ ಅಂತಾರೆ, ಗ್ರೌಂಡಿಂಗ್ ಅಂತಾರೆ. ಸೊ ಅದಕ್ಕೆ ಹ್ಯಾಚಿಂಗ್ ಅಂತಾರೆ, ಹ್ಯಾಕಿಂಗ್. ಗೊತ್ತಾಯ್ತಾ? ನೋಡಿ ಒಂದೊಂದು ಪಾಯಿಂಟ್ ಒಂದೊಂದು ಇಲ್ಲಿ ಕಲಿಯೋಣ ಇವಾಗ. ಹ್ಯಾಕಿಂಗ್ ಈಗ ಹೇಳಿದಿನಲ್ಲ, ಪ್ರೊಸೆಸ್ ಆಫ್ ರಫಿಂಗ್ ದ ಬೈಗ್ರೌಂಡ್ ಟು ಪ್ರೊವೈಡ್ ಸೂಟಬಲ್ ಬಾಂಡ್ ಆರ್ ಕೀ ಫಾರ್ ದ ಪ್ಲಾಸ್ಟರಿಂಗ್. ನೋಡಿ ಎರಡು ಲೇಯರ್ ಪ್ಲಾಸ್ಟರಿಂಗ್ ಇರುತ್ತೆ. ಫಸ್ಟ್ ಲೇಯರ್ ಮಾಡ್ಬೇಕಂದ್ರೆ ಸರ್ಫೇಸ್ ಯಾವತ್ತೂ ರಫ್ ಆಗಿದ್ರಷ್ಟೇ ನೀವು ಅದನ್ನ ಫಸ್ಟ್ ಲೇಯರು ಅದ್ರ ಮೇಲೆ ಕೂತ್ಕೊಳ್ಳುತ್ತೆ, ಅಂದ್ರೆ ಬಾಂಡಿಂಗ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಸ್ಮೂತ್ ಸರ್ಫೇಸ್ ಮೇಲೆ ನೀವು ಪ್ಲಾಸ್ಟರಿಂಗ್ ಮಾಡಿದ್ರೆ ಅದು ಬಾಂಡಿಂಗ್ ಆಗೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ನೀವು ರಫ್ ಮಾಡಬೇಕಾಗುತ್ತೆ. ವಾಟ್ ಯು ಮೀನ್ ಬೈ ಡ್ಯಾಡೋ? ಆಯ್ತಾ, ಡ್ಯಾಡೋ ಅಂತಂದ್ರೆ ಇದು ಒನ್ ಟೈಪ್ ಆಫ್ ಏನಂತ ಹೇಳಿ ಬಾತ್ರೂಮ್ ಪೋರ್ಷನ್ಸ್ ಅಲ್ಲಿ ಮಾಡ್ತಾರೆ. ಲೋವರ್ ಪಾರ್ಟ್ ಆಫ್ ಪ್ಲಾಸ್ಟರ್ಡ್ ವಾಲ್ ವೇರ್ ಸ್ಪೆಷಲ್ ಟ್ರೀಟ್ಮೆಂಟ್ ಇಸ್ ಗಿವನ್ ಟು ಮೇಕ್ ಇಟ್ ಬೆಟರ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇರೋದು. ಬಾತ್ರೂಮ್ಸ್ ಅಲ್ಲಿ ಇದು ಜಾಸ್ತಿ ಮಾಡ್ತಾರೆ, ಟೈಲ್ಸ್ ಇಂದ ಮಾಡ್ತಾರೆ. ನೋಡಿ ಎಲ್ಲಿ ವಾಟರ್ ಡ್ಯಾಡೋಯಿಂಗ್ ಅಂತಾರೆ ಅದಕ್ಕೆ. ಗೊತ್ತಾಯ್ತಾ? ಲೋವರ್ ಪಾರ್ಟ್ ಆಫ್ ಪ್ಲಾಸ್ಟರ್ಡ್ ವಾಲ್. ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ ಗೇಜಿಂಗ್ ಅಂದ್ರೆ ಇಟ್ ಇಸ್ ಅ ಪ್ರೊಸೆಸ್ ಆಫ್ ಮಿಕ್ಸಿಂಗ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಪ್ಲಾಸ್ಟರ್. ಬ್ಲಿಸ್ಟರಿಂಗ್ ಅಂತಂದ್ರೆ ಇದು ಒಂದು ಟೈಪ್ ಆಫ್ ಡಿಫೆಕ್ಟ್ಸ್ ಅಲ್ಲಿ ಬರುತ್ತೆ. ಡೆವಲಪ್ಮೆಂಟ್ ಆಫ್ ಲೋಕಲ್ ಸ್ವೆಲ್ಲಿಂಗ್ಸ್ ಆನ್ ದ ಫಿನಿಶ್ಡ್ ಪ್ಲಾಸ್ಟರ್ ಸರ್ಫೇಸ್ ಡ್ಯೂ ಟು ದ ರೆಸಿಡ್ಯೂಯಲ್ ಅನ್ಸ್ಲ್ಯಾಕ್ಡ್ ಲೈಮ್ ನೂಡಲ್ಸ್ ಅಂತ ಹೇಳ್ತಾ ಇರೋದು. ಬ್ಲಿಸ್ಟರಿಂಗ್ ಅಂದ್ರೆ ಒಂದ್ಸಲ ಕಿತ್ಕೊಂಡು ಬಂದ್ಬಿಡುತ್ತೆ, ಪೇಂಟು ಅಥವಾ ಪ್ಲಾಸ್ಟರಿಂಗು ಕಿತ್ಕೊಂಡು ಬಂದ್ಬಿಡುತ್ತೆ ಅದಕ್ಕೆ. ಓಕೆ, ಅರ್ಥ ಆಯ್ತಾ? ಸೊ ಏನಾಗುತ್ತಿದ್ರ ಆನ್ಸರು? ಹ್ಯಾಕಿಂಗ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 88. In ordinary residential and public building, the damp proof course is generally provided at. Damp proof course ಯಾವತ್ತೂ ಪ್ಲಿಂತ್ ಲೆವೆಲ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಯಾಕೆ ಪ್ರೊವೈಡ್ ಮಾಡ್ತಾರೆ? ಆಸ್ ದ ನೇಮ್ ಇಟ್ ಸೆಲ್ಫ್, ಡ್ಯಾಂಪ್ ಪ್ರೂಫ್. ಡ್ಯಾಂಪ್ ಅಂದ್ರೆ ಏನು ಆಯ್ತಾ? ಹಸಿ ಏನಿರುತ್ತೆ ನೋಡಿ, ವಾಟರ್ ಏನಿರುತ್ತೆ ಪ್ರೆಸೆನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನೀವು ಫೌಂಡೇಶನ್ ಪ್ರೊವೈಡ್ ಮಾಡಿದ್ದೀರಾ ಆಯ್ತಾ, ಇಲ್ಲೊಂದು ಫೌಂಡೇಶನ್ ಇದೆ ರೈಟ್. ಸೊ ಇದನ್ನ ನೀವು ಇಲ್ಲಿ ಹೋದ್ಮೇಲೆ ಇಲ್ಲಿ ವಾಲ್ ಈ ತರ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಇಲ್ಲಿಂದ ವಾಲ್ ಮಾಡ್ತಾ ಇದ್ದಾರೆ, ಇಲ್ಲಿ ವಾಟರ್ ಪ್ರೆಸೆನ್ಸ್ ಇದ್ರೆ ಮೇಲ್ಗಡೆ ಆಯ್ತಾ ಬರೋ ಚಾನ್ಸಸ್ ಇರುತ್ತೆ. ಬಂದ್ಬಿಟ್ಟು ಇಲ್ಲೇನು ಸಾಯಿಲ್ ನೀವು ಪ್ರೊವೈಡ್ ಮಾಡಿದಿರಲ್ಲ ಅದು ಮಾಯಿಶ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರೆ, ಒಂದು ಇಂಪರ್ವಿಯಸ್ ಲೇಯರ್ನ ಪ್ರೊವೈಡ್ ಮಾಡ್ತಾರೆ ಜಸ್ಟ್ ಅಟ್ ದ ಪ್ಲಿಂತ್ ಲೆವೆಲ್. ಗೊತ್ತಾಯ್ತಾ? ಸೊ ಆ ಲೆವೆಲ್ನೇ ಆ ಕೋರ್ಸ್ನೇ ನಾವು ಡ್ಯಾಮ್ ಪ್ರೂಫ್ ಕೋರ್ಸ್ ಅಂತ ಅಂತೀವಿ. ಅದು ಪ್ಲಿಂತ್ ಲೆವೆಲ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸಿಂಪಲ್ ಆನ್ಸರ್ ಇದೆ. ಓಕೆ, ನೋಡಿ ಇಲ್ಲಿ ಹೇಳಿದ್ದಾರೆ ಅದೇ. ಸೊ ಆಸ್ ಎ DPC ಕಾಂಕ್ರೀಟ್ ಈಸ್ ಶುಡ್ ಬಿ ಕ್ಯೂರ್ಡ್ ವಿದಿನ್ ಫಾರ್ ದ 7 days. ಆಫ್ಟರ್ ಇಟ್ ಹ್ಯಾಸ್ ಬಿನ್ ಡ್ರೈಡ್ ಯೂನಿಫಾರ್ಮ್ ಲೇಯರ್ ಆಫ್ 85 to 25 ಗ್ರೇಡ್ ಆಫ್ ಬಿಟಮನ್ ಶುಡ್ ಬಿ ಅಪ್ಲೈಡ್ ಓವರ್ ದ ಸರ್ಫೇಸ್. ಅದ್ರ ಮೇಲೆ ಬಿಟಮನ್ನು ಪ್ಲೇಸ್ ಮಾಡ್ತಾರೆ, ಯಾಕೆಂದ್ರೆ ವಾಟರ್ ರೆಸಿಸ್ಟೆನ್ಸ್ ಇರಬೇಕಂತ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್. ಎ ಸೊಲ್ಯೂಷನ್ ಆಫ್ ರೆಸಿನಿಯಸ್ ಸಬ್ಸ್ಟೆನ್ಸಸ್ ಡಿಸಾಲ್ವ್ಡ್ ಇನ್ ಈಥರ್ ಆಯಿಲ್, either oil or turpentine and applied to door and windows. ಆಯ್ತಾ, ಒಂದು ಸೊಲ್ಯೂಷನ್ ಇದೆ, ಅದನ್ನ ಡಿಸಾಲ್ವ್ಡ್ ಆಯಿಲ್ ಅಲ್ಲಿ ಅಥವಾ ಟರ್ಪಂಟನ್ ಅಲ್ಲಿ ಹಾಕ್ಬಿಟ್ಟು ಡೋರ್ಗೆ ಪಾಲಿಶಿಂಗ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಅಲ್ಲ, ಅದಕ್ಕೆ ಏನಂತಾರೆ? ಅದನ್ನ ವಾರ್ನಿಷ್ ಅಂತೀವಿ. ಗೊತ್ತಾಯ್ತಾ? ಅದನ್ನ ವಾರ್ನಿಷ್ ಅಂತಾರೆ. ಸಿಂಪಲ್ ಆಗಿದೆ ನೋಡಿ. ವಾರ್ನಿಷ್ ಈಸ್ ಯೂಸ್ ಟು ಇಂಡಿಕೇಟ್ ವಾಟ್? ಸೊಲ್ಯೂಷನ್ ಆಫ್ ರೆಸಿನಿಯಸ್ ಸಬ್ಸ್ಟೆನ್ಸಸ್ ಪ್ರಿಪೇರ್ಡ್ ಐದರ್ ಇನ್ ದ ಆಲ್ಕೋಹಾಲ್ ಆರ್ ಆಯಿಲ್ ಆರ್ ಟರ್ಪಂಟೈನ್. ಗೊತ್ತಾಯ್ತಾ? ಟರ್ಪಂಟೈನ್ ಇಲ್ಲ ಆಯಿಲ್ ಇಂದ ಯೂಸ್ ಮಾಡಿಬಿಟ್ಟು ಪ್ರಿಪೇರ್ ಮಾಡ್ತಾರೆ, ಅದನ್ನ ವಾರ್ನಿಷ್ ಅಂತೀವಿ. ಸೊ ವಾಟ್ ಯು ಮೀನ್ ಬೈ ಫ್ರೆಂಚ್ ಪಾಲಿಶಿಂಗ್? ಸೊ ಇದು ಏನ್ ಮಾಡ್ತಾರೆ? ಕನ್ಸಿಸ್ಟ್ ಆಫ್ ಅಪ್ಲೈಯಿಂಗ್ ಮೆನಿ ಥಿನ್ ಕೋಟ್ಸ್ ಆಫ್ ಶೆಲ್ಯಾಕ್ ಡಿಸಾಲ್ವ್ಡ್ ಇನ್ ಡೆಂಟೆಡ್ ಆಲ್ಕೋಹಾಲ್ ಯೂಸಿಂಗ್ ಎ ರಬ್ಬಿಂಗ್ ಪ್ಯಾಡ್ lubricated with one of the variety of the oils.
ಗೊತ್ತಾಯ್ತಾ. ಸೊ ಇದು ಒನ್ ಆಫ್ ದ ವೆರೈಟಿ ಆಫ್ ದಿ ಆಯಿಲ್ಸ್ ಇಂದ ಆಗುತ್ತೆ ಫ್ರೆಂಚ್ ಪಾಲಿಶಿಂಗ್. ಪೇಂಟ್ಸ್ ಬಗ್ಗೆ ನಿಮಗೆ ಗೊತ್ತಿದೆ, ಅದು ನೀವು ನೋಡ್ಕೊಳ್ಳಿ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ದಿಸ್ ಈಸ್ ಅ ವಾರ್ನಿಷ್. ಸೊ ಇದನ್ನು ಬಿಲ್ಡಿಂಗ್ ಮಟೀರಿಯಲ್ ಅಂಡ್ ಕನ್ಸ್ಟ್ರಕ್ಷನ್ ಕ್ವಶನ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ರೈಟ್, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 90. In general, for distempering, dash type of water should be used per kg of the distemper. Right? ಏನು ಕೇಳ್ತಾ ಇದ್ರೆ ಎಷ್ಟು ಲೀಟರ್ಸ್ ವಾಟರ್ ಯೂಸ್ ಮಾಡ್ತಾರೆ ಪರ್ ಕೆಜಿ ಆಫ್ ಡಿಸ್ಟೆಂಪರ್ಗೆ. ಡಿಸ್ಟೆಂಪರ್ ಅಂದ್ರೆ ಏನು? ವಾರ್ನಿಷ್ ಬೇರೆ, ಡಿಸ್ಟೆಂಪರ್ ಬೇರೆ, ಗೊತ್ತಾಯ್ತಾ? ಸೊ ಪೇಂಟ್, ವಾರ್ನಿಷ್ ಅಂಡ್ ಡಿಸ್ಟೆಂಪರ್. ಇವಾಗ ಡಿಸ್ಟೆಂಪರ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ, ಚಾಕ್ ಪೌಡರ್, ಅದನ್ನ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಆಯ್ತಾ ಬಾತ್ರೂಮ್ ಅಲ್ಲಿ ಅಲ್ಲಿ ಇಲ್ಲಿ ಮೊದಲು ಯೂಸ್ ಮಾಡ್ತಾ ಇದ್ರು ಡಿಸ್ಟೆಂಪರ್. ಈಗ ಡಿಸ್ಟೆಂಪರ್ ತುಂಬಾ ಕಮ್ಮಿ ಆಗಿದೆ, ಗೊತ್ತಾಯ್ತಾ? ಇವಾಗ ಪೇಂಟ್ ವಾರ್ನಿಷ್ ಜಾಸ್ತಿ ನಡೀತಾ ಇದೆ, ಗೊತ್ತಾಯ್ತಾ? ಬಟ್ ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಡಿಸ್ಟೆಂಪರ್ ಪ್ರಿಪೇರ್ ಮಾಡೋಕೆ 1 kgಗೆ ಎಷ್ಟು ವಾಟರ್ ಹಾಕ್ತೀರಾ ಅಂತ ಕೇಳಿದ್ದಾರೆ. ಏನಿದೆ? ಡಿಸ್ಟೆಂಪರ್ ಇಸ್ ಅನ್ ಅರ್ಲಿ ಫಾರ್ಮ್ ಆಫ್ ವೈಟ್ ವಾಶ್. ವೈಟ್ ವಾಶ್ ಅರ್ಲಿ ಫಾರ್ಮ್ ಇದೆ ಇದು. ಆಸ್ ಅ ಡೆಕೋರೇಟಿವ್ ಪೇಂಟ್ ಇಟ್ ಈಸ್ ಈಸಿಲಿ ಮಾರ್ಕ್ಡ್ ಅಂಡ್ ಕ್ಯಾನ್ ನಾಟ್ ಗೆಟ್ ವೆಟ್. Because it's not waterproof, it has most often been used on the interior surface. ಗೊತ್ತಾಯ್ತಾ? ಇಂಟೀರಿಯರ್ ಸರ್ಫೇಸ್ ಅಲ್ಲಿ ಯೂಸ್ ಮಾಡ್ತಾರೆ. May include binders such as chalk, ground pigments and animal glue. So normally 500 to 700 ml of water is required for 1 kg of distemper. Hence we can take 0.6 liter of water for 1 kg of distemper. So 0.6 liter is the answer for this question. Simple question ಇದೆ, ಗೊತ್ತಾಯ್ತಾ? So 0.6 liter is the answer for this question. Right? Okay, let's move to the next question. Question number 91. Dash is the maximum size of the coarse aggregate that could be generally used for RCC. RCC ಅಲ್ಲಿ ಯಾವುದು ಯೂಸ್ ಮಾಡ್ತಾರೆ ನಿಮಗೆ ಗೊತ್ತಿದೆ, ಇದು RCC ಸಬ್ಜೆಕ್ಟ್ ಇಂದ ಇದೆ. RCC ಅಂದ್ರೆ ಏನು? ಡಿವೈಡ್ ಮಾಡಬಹುದು ತಾನೆ. ಸಿಮೆಂಟು, ಕೋರ್ಸ್ ಅಗ್ರಿಗೇಟು, ಫೈನ್ ಅಗ್ರಿಗೇಟು ವಿತ್ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ವಾಟರ್. ಇದು ಒಂದು ಪಾಯಿಂಟ್. ಸೊ ಮ್ಯಾಕ್ಸಿಮಮ್ ಸೈಜ್ ಯಾವತ್ತೂ ಎಷ್ಟಿರಬೇಕು? 20 mm ಇರಬೇಕು. ರೈಟ್? ಸೊ 20 mm ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ರೈಟ್? ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಅಗ್ರಿಗೇಟ್ ಜನರಲಿ 18 mm, 20 mm and 25 mm. Aggregate are used in RCC work. 18 mm is minimum size. 20 mm is most common size used. ಇದು ಇಂಪಾರ್ಟೆಂಟ್ ಇದೆ. ಮೋಸ್ಟ್ ಕಾಮನ್ ಸೈಜ್ ಯೂಸ್. ಸೊ ಮ್ಯಾಕ್ಸಿಮಮ್ ಸೈಜು 25 mm ಇದೆ, ಆಯ್ತಾ? ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ವಾಯ್ಡ್ಸ್ ಜಾಸ್ತಿ ಆಗ್ಬಿಡುತ್ತೆ, ಗೊತ್ತಾಯ್ತಾ? ವಾಯ್ಡ್ಸ್ ಅಂದ್ರೆ ಈ ತರ ನೀವು ಪ್ಲೇಸ್ ಮಾಡಿದಾಗ ನೋಡಿ, ಈ ತರ ವಾಯ್ಡ್ಸು ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ. ಸೊ ಅದಕ್ಕೆ ಮ್ಯಾಕ್ಸಿಮಮ್ 25 mm ಯೂಸ್ ಮಾಡಬೇಕು. ರೈಟ್? ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 92. The type of pointing in which the mortar is first pressed into the racked joint. ನೋಡಿ, ಪಾಯಿಂಟಿಂಗ್ ಬಗ್ಗೆ ಕೇಳಿದ್ದಾರೆ. ರ್ಯಾಕ್ ಜಾಯಿಂಟ್ ಅಲ್ಲಿ ಪ್ರೆಸ್ ಮಾಡ್ತಾರೆ, ದೆನ್ ಫಿನಿಶ್ ಆಫ್ ಫ್ಲಶ್ ವಿತ್ ದ ಎಡ್ಜಸ್ ಆಫ್ ದ ಬ್ರಿಕ್ ಆರ್ ಸ್ಟೋನ್ ಈಸ್ ಕಾಲ್ಡ್ ಆಸ್. ನೋಡಿ, ಇದು ಪಾಯಿಂಟಿಂಗ್ ಮೇಲೆ ಕೇಳಿದ್ದಾರೆ. ಸೊ ಈ ಟೈಪ್ ಆಫ್ ಪಾಯಿಂಟಿಂಗ್ ಏನಂತವೆ? ಇದಕ್ಕೆ ಟಕ್ ಪಾಯಿಂಟಿಂಗ್ ಅಂತ ಅಂತಾರೆ. ರೈಟ್? ಸೊ ಇದನ್ನು ಏನ್ ಮಾಡ್ತಾರೆ? ಒಂದು ಜಾಯಿಂಟ್ ಅಲ್ಲಿ ಪ್ರೆಸ್ ಮಾಡಿಬಿಟ್ಟು ಟೂಲ್ಸ್ ಯೂಸ್ ಮಾಡ್ತಾರೆ ಇದರಲ್ಲಿ, ಗೊತ್ತಾಯ್ತಾ? ಆ ಟೂಲ್ಸ್ ಯೂಸ್ ಮಾಡಿಬಿಟ್ಟು ಪಾಯಿಂಟಿಂಗ್ ಮಾಡ್ತಾರೆ. ಅದನ್ನ ಟಕ್ ಪಾಯಿಂಟಿಂಗ್ ಅಂತ ಅಂತಾರೆ. ವಾಟ್ ಈಸ್ ದ ಫ್ಲಶ್ ಪಾಯಿಂಟಿಂಗ್? Flush pointing is what? In this type, mortar is pressed hard in the rack joint and by finishing off flush with the edges of the masonry units. Okay? So third one, V pointing. V pointing. This is formed by forming V groove. Groove andre enu gotta? Idu groove andre tool ide idu. In the flush finishing phase. Right? Next is struck pointing. Struck pointing, this is a modification of flush pointing in which the face of the pointing is kept inclined. ಅಂದ್ರೆ ಇಲ್ಲಿ ನೋಡಿ, ಈ ತರ ಇದಿರುತ್ತೆ, ವಾಲ್ ಇದೆ ಅಂತ ತಿಳ್ಕೊಳ್ಳಿ, ಈ ತರ ಇವು ಜಾಯಿಂಟ್ಸ್ ಇದೆ, ಇನ್ಕ್ಲೈನ್ಡ್ ಇಡ್ತಾರೆ. ಇದು ಇನ್ಕ್ಲೈನ್ಡ್ ಇಡ್ತಾರೆ ಅಂತ ಹೇಳ್ತಾ ಇರೋದು. ವಿತ್ ಇಟ್ಸ್ ಅಪ್ಪರ್ ಎಡ್ಜ್ ಪ್ರೆಸ್ ಇನ್ಸೈಡ್ ಅಂಡ್ ಫೇಸ್ ಬೈ 10 mm ಅಂತ ಹೇಳ್ತಾ ಇರೋದು. ರೈಟ್? ಸೊ ಇವು ಟೈಪ್ ಆಫ್ ಪಾಯಿಂಟಿಂಗ್ ಇದೆ, ನೀವು ಬೇಕಾದ್ರೆ ನೋಡ್ಕೋಬಹುದು. ಓಕೆ? ಸೊ ದಟ್ ಇಸ್ ಅ ಟಕ್ ಪಾಯಿಂಟಿಂಗ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. Next question, question number 93. Which of the following is not a lightweight concrete? Wow. Concrete technology question. ನೋಡೋಣ ಎಷ್ಟು ಜನಕ್ಕೆ ಇದು ಆನ್ಸರ್ ಗೊತ್ತಿದೆ.
ತುಂಬ ಸಿಂಪಲ್ ಇದೆ, ಬಟ್ ಯು ಹ್ಯಾವ್ ಟು ಥಿಂಕ್. ನೋಡಿ ಆಪ್ಷನ್ಸ್ ನೋಡೋಣ ಏನೇನು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಈಸ್ ಸೆಲ್ಯುಲಾರ್ ಕಾಂಕ್ರೀಟ್. ಸೆಲ್ಯುಲಾರ್ ಕಾಂಕ್ರೀಟ್ ಬಗ್ಗೆ ನಾಲೆಜ್ ಇದ್ರೆ ಅಷ್ಟೇ ನೀವು ಹೇಳೋಕ್ಕಾಗುತ್ತೆ. ಪ್ರೀ ಸ್ಟ್ರೆಸ್ ಕಾಂಕ್ರೀಟ್ ನೋಡಿ, ನಾಟ್ ಎ ಅಂತ ಕೇಳಿದ್ದಾರೆ, ನಾಟ್ ಎ ಲೈಟ್ ವೇಟ್ ಕಾಂಕ್ರೀಟ್. ಪ್ರೀ ಸ್ಟ್ರೆಸ್ ಕಾಂಕ್ರೀಟ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಇದಕ್ಕೆ ಯಾವ್ದಾವ್ದಕ್ಕೆ ಯೂಸ್ ಮಾಡ್ತಾರೆ, ಗರ್ಡರ್ಗೆ ಯೂಸ್ ಮಾಡ್ತಾರೆ, ಬ್ರಿಡ್ಜಸ್ ಯೂಸ್ ಮಾಡ್ತಾರೆ. ಎಲ್ಲಿ ಹೆವಿ ಇರುತ್ತೆ ನೋಡಿ, ಎಲ್ಲಿ ಹೆವಿ ಕನ್ಸ್ಟ್ರಕ್ಷನ್ ಇರುತ್ತೆ, ಹೆವಿ ಲೋಡ್ಸ್ ಇರುತ್ತೆ, ಅಲ್ಲಿ ಇದನ್ನೇ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ಸೊ ಇದೊಂದು ಪಾಯಿಂಟ್. ನೆಕ್ಸ್ಟ್ ಸೆಲ್ಯುಲರ್ ಕಾಂಕ್ರೀಟ್ ಅಂದ್ರೆ ಏನು ಗೊತ್ತಾ, ನಾರ್ಮಲ್ ಕಾಂಕ್ರೀಟೇ ಇರುತ್ತೆ, ಬಟ್ ವೇಟ್ ಏನಿರುತ್ತೆ ನೋಡಿ, ವೇಟ್ ಆಫ್ ಕಾಂಕ್ರೀಟ್ ವಿಲ್ ಬಿ ರೆಡ್ಯೂಸ್ಡ್. ವೇಟ್ ಆಫ್ ಕಾಂಕ್ರೀಟ್ನ ರೆಡ್ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ಇದರಲ್ಲಿ ಫ್ಲೈ ಆಶ್ ಯೂಸ್ ಮಾಡ್ತಾರೆ. ದೇ ವಿಲ್ ಯೂಸ್ ಫ್ಲೈ ಆಶ್ ಆಸ್ ವೆಲ್ ಆಸ್ ಸಿಮೆಂಟ್ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟು. ಫುಲ್ ರಿಪ್ಲೇಸ್ ಮಾಡಲ್ಲ, ಪಾರ್ಷಲ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಗೊತ್ತಾಯ್ತಾ? ಸೊ ಡೆನ್ಸಿಟಿನ ಕಮ್ಮಿ ಮಾಡ್ತಾರೆ. ಥರ್ಡ್ ಒನ್ ಏನಿದೆ, ನೋ ಫೈನರ್ ಕಾಂಕ್ರೀಟ್. ನೋ ಫೈನರ್ ಕಾಂಕ್ರೀಟ್ ಇಸ್ ನಥಿಂಗ್ ಬಟ್ ಫೈನ್ ಅಗ್ರಿಗೇಟ್ ಏನಿರುತ್ತೆ ನೋಡಿ, ಫೈನ್ ಅಗ್ರಿಗೇಟ್ನ ರಿಪ್ಲೇಸ್ ಮಾಡ್ತಾರೆ. ಯಾವ ಮಟೀರಿಯಲಿಂದನೂ ಮಾಡ್ಬೋದು, ಪೊಸೊಲೈನಿಕ್ಕಿಂದ ಮಾಡ್ಬೋದು, ಇಲ್ಲ ಬೇರೆ ಮಟೀರಿಯಲಿಂದನೂ ಮಾಡ್ಬೋದು. ಓಕೆ, ಸೊ ಅದು ನೋ ಫೈನರ್ ಕಾಂಕ್ರೀಟ್. ಸೊ ಇದೂ ಲೈಟ್ ವೇಟ್ ಕಾಂಕ್ರೀಟ್ ಆಗುತ್ತೆ, ಇದೂ ಲೈಟ್ ವೇಟ್ ಕಾಂಕ್ರೀಟ್ ಆಗುತ್ತೆ. ಆಯ್ತಾ? ಫೋಮ್ ಕಾಂಕ್ರೀಟ್ ಈಸ್ ಆಲ್ಸೋ ನೋನ್ ಆಸ್ ಅನ್ ಸೆಲ್ಯುಲರ್ ಕಾಂಕ್ರೀಟ್. ಇವು ಮೂರು ಲೈಟ್ ವೇಟ್ ಕಾಂಕ್ರೀಟ್ ಆಗುತ್ತೆ, ಇದು ಹೆವಿ ವೇಟ್ ಕಾಂಕ್ರೀಟ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಮಿನಿಮಮ್ ಗ್ರೇಡ್ M40 ಇದೆ, ನಿಮಗೆ ಗೊತ್ತೇ ಇದೆ. M40 ಯಾವಾಗ ಯೂಸ್ ಮಾಡಿದ್ರೆ ಅದು ಹೆವಿ ಕಾಂಕ್ರೀಟ್ ಆಗುತ್ತೆ ತಾನೆ? ಸಿಂಪಲ್ ಆನ್ಸರ್ ಇದೆ. ಸೊ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಪ್ರೀ ಸ್ಟ್ರೆಸ್ ಕಾಂಕ್ರೀಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ಟೈಪ್ ಆಫ್ ಕಾಂಕ್ರೀಟ್ ಓದೋದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ನೋಡಿದ್ರೆ ಅರ್ಥ ಆಗ್ತದೆ. ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 94. ಇನ್ ಕೇಸ್ ಆಫ್ ಅಂಡರ್ ರೇನ್ಫೋರ್ಸ್ ಸೆಕ್ಷನ್. ಅಂಡರ್ ರೇನ್ಫೋರ್ಸ್ ಸೆಕ್ಷನ್ ಬಗ್ಗೆ ಗೊತ್ತಿದೆ ಅಲ್ಲ ನಿಮಗೆ? ಅಂಡರ್ ರೇನ್ಫೋರ್ಸ್, ಓವರ್ ರೇನ್ಫೋರ್ಸ್. ಆಕ್ಚುಯಲ್ ನ್ಯೂಟ್ರಲ್ ಆಕ್ಸಿಸ್ ಲೈಸ್ ಡ್ಯಾಶ್ ದ ಕ್ರಿಟಿಕಲ್ ನ್ಯೂಟ್ರಲ್ ಆಕ್ಸಿಸ್ ಇನ್ ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಆಫ್ ಡಿಸೈನ್. ರೈಟ್, ವರ್ಕಿಂಗ್ ಸ್ಟ್ರೆಸ್ ಡಿಸೈನ್ ಮೆಥಡ್ ಅಲ್ಲಿ ಅವ್ರು ಕೇಳ್ತಾ ಇರೋದು. ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಲ್ಲಿ ನೋಡಿ, ಇಲ್ಲಿ ನಾನು ಸ್ಕೆಚ್ ಹಾಕಿದ್ದೀನಿ. ಇದು ಕ್ರಿಟಿಕಲ್ ನ್ಯೂಟ್ರಲ್ ಆಕ್ಸಿಸ್. ಸೊ ಇದು ನ್ಯೂಟ್ರಲ್ ಆಕ್ಸಿಸ್, ಆಕ್ಚುಯಲ್ ನ್ಯೂಟ್ರಲ್ ಆಕ್ಸಿಸ್ ಇದೆ, ಇದು ಕ್ರಿಟಿಕಲ್ ನ್ಯೂಟ್ರಲ್ ಆಕ್ಸಿಸ್ ಇದೆ. ಸೊ ಇದು ಯಾವುದು? ಕ್ರಿಟಿಕಲ್. ಇದು ಕ್ರಿಟಿಕಲ್ ನ್ಯೂಟ್ರಲ್ ಆಕ್ಸಿಸ್. ಸೊ ಬ್ಯಾಲೆನ್ಸ್ ಸೆಕ್ಷನ್ ಯಾವ ತರ ಇರುತ್ತೆ? ಇಲ್ಲಿದೆ, ಮೇಲ್ಗಡೆ ಟೌ CBC ಇದೆ, ಕೆಳಗಡೆ ಟೌ ST ಇದೆ ಬೈ M. ಆಯ್ತಾ? ಸೊ ಇಲ್ಲಿ ಯಾವ್ದಿದೆ? ಬ್ಯಾಲೆನ್ಸ್ ಸೆಕ್ಷನ್ ಅಂದ್ರೆ ಕ್ರಿಟಿಕಲ್ ನ್ಯೂಟ್ರಲ್ ಆಕ್ಸಿಸ್ ಅಂಡ್ ಆಕ್ಚುಯಲ್ ನ್ಯೂಟ್ರಲ್ ಆಕ್ಸಿಸ್ ಅಟ್ ದ ಸೇಮ್ ಪಾಯಿಂಟ್ ಇಲ್ಲೇ ಇದೆ. ಅದನ್ನು ನಾವು ಬ್ಯಾಲೆನ್ಸ್ ಸೆಕ್ಷನ್ ಅಂತೀವಿ. ಅಲ್ಲಿ ಸ್ಟ್ರೆಸಸ್ ಅಂಡ್ ಸ್ಟ್ರೇನ್, ಆಯ್ತಾ, ಸ್ಟ್ರೆಸ್ ಆಫ್ ಕಾಂಕ್ರೀಟ್ ಅಂಡ್ ಸ್ಟ್ರೆಸ್ ಆಫ್ ಸ್ಟೀಲ್ ಆರ್ ಸೇಮ್. But in the under reinforced section, what will happen? Above the critical neutral axis. Under reinforced section ಅಲ್ಲಿ above the critical neutral axis ಇಂದ ಮೇಲ್ಗಡೆ ಇರುತ್ತೆ. ಇದು actual neutral axis, ಇದು ರೈಟ್, ಇದು ಕ್ರಿಟಿಕಲ್. ಗೊತ್ತಾಯ್ತಾ? ಸೊ ಇಲ್ಲಿ ಏನಾಗುತ್ತೆ, ಇದನ್ನ ಅಂಡರ್ ರೇನ್ಫೋರ್ಸ್ ಅಂತ ಅಂತೀವಿ. ನಾವು ಯಾವತ್ತೂ ಅಂಡರ್ ರೇನ್ಫೋರ್ಸ್ ಸೆಕ್ಷನ್ನೇ ಪ್ರಿಫರ್ ಮಾಡ್ತೀವಿ. ಯಾಕೆ ಅಂಡರ್ ರೇನ್ಫೋರ್ಸ್ ಮಾಡ್ತೀವಿ ಗೊತ್ತಿದೆಯಲ್ಲ ನಿಮಗೆ, ಇಲ್ವಾ? ಅಂಡರ್ ರೇನ್ಫೋರ್ಸ್ ಯಾಕೆ ಮಾಡ್ತೀವಿ ಅಂದರೆ ಇದು ಎರಡು ರೀಸನ್ ಇದೆ. ಒಂದು, ಅಲ್ಲಿ ಕಾಂಕ್ರೀಟ್ ಫೇಲ್ ಆಗೋದಿಲ್ಲ, ಸ್ಟೀಲ್ ಫೇಲ್ ಆಗುತ್ತೆ. ಆಯ್ತಾ? ಸ್ಟೀಲ್ ಎಷ್ಟು ಪ್ರೊವೈಡ್ ಇದೆ ಅದಕ್ಕಿಂತ ಕಮ್ಮಿ ಮಾಡ್ತೀವಿ. ಸ್ಟೀಲ್ ಸ್ವಲ್ಪ ಫೇಲ್ ಆದಾಗ ಅದು ಇಂಡಿಕೇಶನ್ಸ್ ಕೊಡುತ್ತೆ. ಇಟ್ ವಿಲ್ ಗಿವ್ ಟೈಮ್ ಫಾರ್ ಸೇಫ್ಟಿ. ಸೇಫ್ಟಿ ಪರ್ಪಸ್ ಅಂದ್ರೆ ಏನು? ಫೇಲ್ ಆದರೆ ಒಳಗಡೆ ಯಾರು ಆಕ್ಯುಪೆಂಟ್ಸ್ ಇರ್ತಾರೆ, ಯಾರು ಪಬ್ಲಿಕ್ ಇರ್ತಾರೆ, ಅವ್ರು ಹೊರಗಡೆ ಬರೋಕ್ಕೆ ಸ್ವಲ್ಪ ಚಾನ್ಸಸ್ ಕೊಡುತ್ತೆ, ಅದು ಟೈಮ್ ಕೊಡುತ್ತೆ, ರೈಟ್. ಬಟ್ ಕಾಂಕ್ರೀಟ್ ಫೇಲ್ ಆದರೆ ಓವರ್ ರೆನ್ಫೋರ್ಸ್ ಅಲ್ಲಿ ಏನಾಗುತ್ತೆ? ಓವರ್ ರೆನ್ಫೋರ್ಸ್ ಅಲ್ಲಿ ಏನಾಗುತ್ತೆ ಹೇಳಿ? ಕಾಂಕ್ರೀಟ್ ಫೇಲ್ ಆಗಿಬಿಡುತ್ತೆ. ಕಾಂಕ್ರೀಟ್ ಫೇಲ್ ಆದರೆ ಡೈರೆಕ್ಟ್ಲಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಇಫ್ ದ ಕಾಂಕ್ರೀಟ್ ಫೇಲ್ ಇನ್ ಓವರ್ ರೆನ್ಫೋರ್ಸ್, ದ ಕಾಂಕ್ರೀಟ್ ವಿಲ್ ಫೇಲ್. ಸೊ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಡೈರೆಕ್ಟ್. ಸೊ ನೋ ಸೇಫ್ಟಿ. ಸೊ ನೋ ಸೇಫ್ಟಿ. ಗೊತ್ತಾಯ್ತಾ? ಸೊ ಅದೇ ಓವರ್ ರೆನ್ಫೋರ್ಸ್ ಸೆಕ್ಷನ್. ಬ್ಯಾಲೆನ್ಸ್ ಸೆಕ್ಷನ್, ಅಂಡರ್ ರೆನ್ಫೋರ್ಸ್ ಸೆಕ್ಷನ್, ಓವರ್ ರೆನ್ಫೋರ್ಸ್ ಸೆಕ್ಷನ್. ಸೊ ಇದರ ಆನ್ಸರ್ ಏನಾಗುತ್ತೆ ಹೇಳಿ? ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇದು ಯಾವುದಿದೆ ಕ್ವಶನ್? RCC ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 95. In the method of design of beams, doubly reinforced beams are provided when? ಸಿಂಪಲ್ ಕ್ವಶನ್ ಇದೆ. ಇಲ್ಲಿ ನೋಡಿ, beam is precast, beam size is restricted, ಕರೆಕ್ಟ್ ಆಗಿದೆ. ಲೋಡ್ಸ್ ಆರ್ ರಿವರ್ಸ್ಡ್, ಕರೆಕ್ಟ್ ಆಗಿದೆ. ಲೋಡ್ಸ್ ರಿವರ್ಸ್ ಆಗಿದ್ದಾಗೂ ಇರುತ್ತೆ, ಬೀಮ್ ಸೈಜ್ ರೆಸ್ಟ್ರಿಕ್ಟೆಡ್ ಇದ್ದಾಗೂ ಇರುತ್ತೆ, ಬೀಮ್ ಪ್ರಿಕಾಸ್ಟ್ ಇದ್ದಾಗೂ ಇರುತ್ತೆ.
ಗೊತ್ತಾಯ್ತಾ? ಲೆಟ್ ಮಿ ಸಿ ನಾವು. ಸೊ ಡಬ್ಲ್ಯೂ ರೆನ್ಫೋರ್ಸ್ ಬೀಮ್ ಈಸ್ ಪ್ರೊವೈಡೆಡ್ ಇನ್ ಇನ್ಕ್ರೀಸ್ ದ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ದ ಬೀಮ್. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಹ್ಯಾವಿಂಗ್ ಲಿಮಿಟೆಡ್ ಡೈಮೆನ್ಷನ್, ಇದು ಒಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್. ವೆನ್ ದ ಡೈಮೆನ್ಷನ್, ಇದು ಒಂದು ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್ ಇದೆ, ಇದು ಬಿ, ಇದು ಡಿ, ಆಫ್ ದ ಬೀಮ್ ರೆಸ್ಟ್ರಿಕ್ಟೆಡ್ ಡ್ಯೂ ಟು ಎನಿ ಕನ್ಸ್ಟ್ರೆಂಟ್ಸ್, ಏನೋ ಇಲ್ಲೊಂದು ಏನೋ ಬರುತ್ತೆ, ಇಲ್ಲ ಯಾರದ ವಾಲ್ ಬರುತ್ತೆ, ಏನೊಂದು ಬರುತ್ತೆ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ಡಬ್ಲ್ಯೂ ರೆನ್ಫೋರ್ಸ್ ಬೀಮ್ ಯೂಸ್ ಮಾಡ್ತಾರೆ. ದ ಮೆಂಬರ್ ಈಸ್ ಸಬ್ಜೆಕ್ಟೆಡ್ ಟು ಶಾಕ್ ಆರ್ ಇಂಪ್ಯಾಕ್ಟ್ ಆರ್ ಆಕ್ಸಿಡೆಂಟಲ್ ಲ್ಯಾಟರಲ್ ಥ್ರಸ್ಟ್. ಸೆಕ್ಷನ್ ದಟ್ ಆರ್ ಸಬ್ಜೆಕ್ಟೆಡ್ ಟು ರಿವರ್ಸಲ್ ಆಫ್ ಬೆಂಡಿಂಗ್ ಮೂವ್ಮೆಂಟ್, ಪೈಲ್ಸ್, ಬ್ರೇಸಸ್ ಇನ್ ವಾಟರ್ ಟವರ್ಸ್, ಅಂತ ಕಡೆ ಎಲ್ಲ ಡಬ್ಲ್ಯೂ ರೆನ್ಫೋರ್ಸ್ ಬೀಮ್ ನ ಯೂಸ್ ಮಾಡ್ತಾರೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಲ್ ಆಫ್ ದೀಸ್ ಈಸ್ ದ ಆನ್ಸರ್. ಸೊ ಇದನ್ನು RCC ಕ್ವಶನ್ ಇದೆ. ರೈಟ್, ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ರೈಟ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 96. ದ IS ಕೋಡ್ ಯೂಸ್ ಫಾರ್ ದ ಕಾಂಕ್ರೀಟ್ ಮಿಕ್ಸ್ ಡಿಸೈನ್ ಈಸ್ ಎ ಅಂತ ಕೊಡ್ತೀನಿ, ಇದು ಸಿ ಅಂತ ಕಟ್ ಆಗಿದೆ. IS ಕೋಡ್ ಯಾವ್ದಿದೆ? 10262, BIS 10262. ಆಯ್ತಾ? BIS ಅನ್ಬೋದು, ಇಲ್ಲ IS ಅನ್ಬೋದು. 10262 ಫಾರ್ ಕಾಂಕ್ರೀಟ್ ಮಿಕ್ಸ್, 456 ಫಾರ್ RCC. ರೈಟ್, RCC ಅನ್ಬೋದು, ಅಥವಾ ಪ್ಲೇನ್ ಅಂಡ್ ಡಿಸೈನ್ ಆಫ್ RCC ಸ್ಟ್ರಕ್ಚರ್ಸ್ ಅನ್ಬೋದು. IS 800 ಯಾವುದಕ್ಕೆ ಯೂಸ್ ಮಾಡ್ತಾರೆ? ಇದು ಸ್ಟೀಲ್ ಸ್ಟ್ರಕ್ಚರ್ಸ್ಗೆ, ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ಸ್. 875, ರೈಟ್, 875 ಯಾವುದಕ್ಕೆ ಯೂಸ್ ಮಾಡ್ತಾರೆ? ಡಿಸೈನ್ ಲೋಡ್ಸ್ ಫಾರ್ ಬಿಲ್ಡಿಂಗ್ ಅಂಡ್ ಸ್ಟ್ರಕ್ಚರ್ಸ್. ಇದು ಹೇಳಿದ್ದೀನಿ. ರೈಟ್, ಗೊತ್ತಾಯ್ತಾ? ಬಿಲ್ಡಿಂಗ್ ಅಂಡ್ ಸ್ಟ್ರಕ್ಚರ್ಸ್. ಸೊ ವಾಟ್ ಇಸ್ ಆನ್ಸರ್? ಡಿ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, L/D ratio of simply supported beam as per IS 456. L/D ratio as per simply support IS 456 for simply supported beam ಎಷ್ಟಾಗುತ್ತೆ ನೋಡಿ. ಇಲ್ಲಿ ಟ್ಯಾಬ್ಲೋ ಕಾಲಮ್ ಇದೆ, ಸಿಂಪಲ್ ಆಗಿ ಹೇಳ್ತಾ ಇರೋದು, ನೆನ್ಪಿಟ್ಕೊಳ್ಳಿ. ಇದು ಆಸ್ ಪರ್ IS 456, ಟೇಬಲ್ ನಂಬರ್ ನನಗೆ ನೆನಪಿಲ್ಲ, ಬಟ್ ಆಸ್ ಪರ್ IS 456 ಇದೆ, ಸಾರಿ. ಸೊ ಕ್ಯಾಂಟಿಲಿವರ್ ಎಷ್ಟಿದೆ? ಸ್ಪ್ಯಾನ್ ಟು ಡೆಪ್ತ್ ರೇಷಿಯೋ 7 ಇರುತ್ತೆ. ಸಿಂಪ್ಲಿ ಸಪೋರ್ಟೆಡ್ 20, ಕಂಟಿನ್ಯೂಸ್ ಬೀಮ್ 26. ರೈಟ್, ಸೊ ಇದನ್ನ ನಾವು ಸ್ಪ್ಯಾನ್ ಟು ಡೆಪ್ತ್ ರೇಷಿಯೋ ಅಂತೀವಿ, ಸ್ಪ್ಯಾನ್ ಬೈ ಡಿ ಆರ್ L/D ಅಂತ ಅಂತೀವಿ. ಸ್ಪ್ಯಾನ್ ಟು ಡೆಪ್ತ್ ರೇಷಿಯೋ 7, 20, 26. Cantilever, simply supported, continuous. Okay. Now in this question they have asked about what? Which one? They have asked about the simply supported, and the answer is 20. ಆಯ್ತಾ? ಸೊ ಇದು ತುಂಬಾ ಕ್ವಶನ್ ಕೇಳಿದ್ದಾರೆ, SSC ಯಲ್ಲೂ ಈ ಕ್ವಶನ್ ಬರುತ್ತೆ ಯಾವಾಗಲೂ. ಇದು ಯಾವುದಿದೆ? ಇದು RCC ಅಗೇನ್. ನೆಕ್ಸ್ಟ್ ಕ್ವಶನ್, ಇನ್ ಲಿಮಿಟ್ ಸ್ಟೇಟ್ ಅಪ್ರೋಚ್ ಸ್ಪೇಸಿಂಗ್ ಆಫ್ ಮೇನ್ reinforcement control primarily. ವಾವ್, ವಾಟ್ ಅ ಕ್ವಶನ್. ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಇವಾಗ. ಈಗ ಲಿಮಿಟ್ ಸ್ಟೇಟ್ ಅಂತ ಅಂದ RCC ಕ್ವಶನ್ ಇದೆ, ಅಗೇನ್ ಇದು ಗೊತ್ತಾಯ್ತಾ? ಇದು RCC ಕ್ವಶನ್ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ಯಾವುದರಲ್ಲಿ? RCC ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ನಿಮ್ಗೆ ಗೊತ್ತಿದೆ ಅಲ್ಲ, ಯಾವ್ದ್ಯಾವ್ದು ಲಿಮಿಟ್ ಸ್ಟೇಟ್ಸ್ ಇದೆ ಹೇಳ್ಬೋದಾ? ದೇರ್ ಆರ್ 2 ಲಿಮಿಟ್ ಸ್ಟೇಟ್ಸ್. ಲಿಮಿಟ್ ಸ್ಟೇಟ್ ಮೆಥಡ್ ಇದರಲ್ಲಿ there are 2 limit state. One is what? Serviceability. Second one ಯಾವುದಾಗುತ್ತೆ? Right, collapse. Limit state of serviceability and limit state of collapse ಆಗುತ್ತೆ. ರೈಟ್, ಇವೆರಡು ಇದೆ. ಅದೇ ಇವೆರಡು ಆಯ್ತಾ? ಅದೇ ಇವೆರಡು ಸರ್ವಿಸಬಿಲಿಟಿ ಯಾವ್ಯಾವ ಕಂಡೀಷನ್ಸ್ ಬರುತ್ತೆ ನಿಮ್ಗೆ ಗೊತ್ತಿದೆ ಎಲ್ಲರಿಗೆ. ಸರ್ವಿಸಬಿಲಿಟಿಗೆ ಯಾವ್ಯಾವ ಕಂಡೀಷನ್ಸ್ ಬರುತ್ತೆ? ಸರ್ವಿಸಬಿಲಿಟಿಗೆ ಕಂಡೀಷನ್ಸ್ ಬೇರೆ ಬರುತ್ತೆ, ಕೊಲ್ಯಾಪ್ಸ್ಗೆ ಕಂಡೀಷನ್ಸ್ ಬೇರೆ ಬರುತ್ತೆ. ಬಟ್ ಇಲ್ಲಿ ನಮ್ಮ ಕ್ವಶನ್ಸ್ ಅಲ್ಲಿ ಏನ್ ಕೇಳ್ತಾರೆ? ಸ್ಪೇಸಿಂಗ್ ಆಫ್ ಮೇನ್ ರೆನ್ಫೋರ್ಸ್ಮೆಂಟ್ ಕಂಟ್ರೋಲ್ಸ್ ವಾಟ್? ರೈಟ್, ಸ್ಪೇಸಿಂಗು ಯಾವ್ದಕ್ಕೆ ಕಂಟ್ರೋಲ್ ಮಾಡುತ್ತೆ? ಸೊ ನೋಡಿ, ಸರ್ವಿಸಬಿಲಿಟಿಯಲ್ಲಿ ಏನೇನು ಬರುತ್ತೆ? ಇದರಲ್ಲಿ ಡಿಫ್ಲೆಕ್ಷನ್ ಬರುತ್ತೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಇದರಲ್ಲಿ ಡಿಫ್ಲೆಕ್ಷನ್ ಬರುತ್ತೆ ಫಸ್ಟು. ಸೆಕೆಂಡ್ ಏನು ಬರುತ್ತೆ ಹೇಳಿ? ಡಿಫ್ಲೆಕ್ಷನ್. ಆಮೇಲೆ ವೈಬ್ರೇಷನ್ ಬರುತ್ತೆ, ವೈಬ್ರೇಷನ್. ಇನ್ನೊಂದು ಥರ್ಡ್ ಯಾವ್ದು ಬರುತ್ತೆ? ಕರೋಜನ್ ಬರುತ್ತೆ, ಕರೋಜನ್ ಬರುತ್ತೆ ಆಯ್ತಾ. ಇನ್ಯಾವ್ದು ಬರುತ್ತೆ? ಕ್ರ್ಯಾಕಿಂಗ್ ಬರುತ್ತೆ,
ಇವೆಲ್ಲ ಟರ್ಮ್ಸ್ ಇದರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಅಂದರೆ ಇದೆಲ್ಲ ಸ್ಟಡಿ ಮಾಡೋದಕ್ಕೆ ನಾವೇನಂತೀವಿ ಹೇಳಿ, ಸರ್ವಿಸ್ಯಾಬಿಲಿಟಿ ಅಂತೀವಿ. ಕ್ರ್ಯಾಕಿಂಗ್ ಬರುತ್ತೆ ಆಯಿತಾ, ಇಷ್ಟು ಬರುತ್ತೆ. ಕೊಲ್ಯಾಪ್ಸಲ್ಲಿ ಏನೇನು ಬರುತ್ತೆ? ಫಸ್ಟ್ ಪಾಯಿಂಟ್ ಕೊಲ್ಯಾಪ್ಸಲ್ಲಿ ಫ್ಲೆಕ್ಚರ್ ಬರುತ್ತೆ, ಕೊಲ್ಯಾಪ್ಸಲ್ಲಿ ಫ್ಲೆಕ್ಚರ್. ಅದಾದಮೇಲೆ ಕಂಪ್ರೆಷನ್, ರೈಟ್. ಅದಾದಮೇಲೆ ಯಾವ್ದು ಬರುತ್ತೆ? ಥರ್ಡ್ ಶಿಯರ್ ಟಾರ್ಷನ್, ಶಿಯರ್ ಆ್ಯಂಡ್ ಟಾರ್ಷನ್. ಇವು ಇಷ್ಟು ಪಾಯಿಂಟ್ ಬರುತ್ತೆ. ಅಂದರೆ ಇಷ್ಟರದ್ದು ಸ್ಟಡಿ ಮಾಡ್ತೀವಿ ಇದರಲ್ಲಿ ಇಷ್ಟರದ್ದು. ಇದು ಸರ್ವಿಸ್ಯಾಬಿಲಿಟಿ, ಇದು ಕೊಲ್ಯಾಪ್ಸ್ ಕಂಡೀಷನ್. ಲಿಮಿಟ್ ಸ್ಟೇಟ್ ಆಫ್ ಸರ್ವಿಸ್ಯಾಬಿಲಿಟಿ, ಲಿಮಿಟ್ ಸ್ಟೇಟ್ ಆಫ್ ಕೊಲ್ಯಾಪ್ಸ್. ಓಕೆ, ನೌ ದೇ ಆರ್ ಆಸ್ಕಿಂಗ್ ದ ಕ್ವಶನ್ ಆನ್ ಇನ್ ಲಿಮಿಟ್ ಸ್ಟೇಟ್ ಮೇನ್ ರೆನ್ಫೋರ್ಸ್ಮೆಂಟ್. ಆಯ್ತಾ, ಇಲ್ಲಿ ನೋಡಿ ಮೇನ್ ರೆನ್ಫೋರ್ಸ್ಮೆಂಟು ಕ್ರ್ಯಾಕಿಂಗ್ನ ಕಂಟ್ರೋಲ್ ಮಾಡುತ್ತೆ. ಸೊ ಆ ಕ್ರ್ಯಾಕಿಂಗ್ನ ನಾವು ವರ್ಡ್ ಬೆಂಡಿಂಗ್ ಅಂತ ಅನ್ಬೋತಾನೆ, ಟ್ವಿಸ್ಟ್ ಅಂತೂ ಆಗೋದಿಲ್ಲ. ಡ್ಯೂರಾಬಿಲಿಟಿ ಮತ್ತು ಡಿಫ್ಲೆಕ್ಷನ್ ಯಾವುದ್ರಲ್ಲಿ ಬರುತ್ತೆ? ಇಲ್ಲಿ ನೋಡಿ, ಡ್ಯೂರಾಬಿಲಿಟಿ ಮತ್ತು ಡಿಫ್ಲೆಕ್ಷನ್ ಆಯ್ತಾ, ಇದರಲ್ಲೇ ಬರುತ್ತೆ. ಬಟ್ ರಿಲೇಟೆಡ್ ಟು ದ ಕ್ವಶನ್ ಡಿಫ್ಲೆಕ್ಷನ್ ಅಂತೂ ಕಂಟ್ರೋಲ್ ಮಾಡೋದಿಲ್ಲ, ಡಿಫ್ಲೆಕ್ಷನ್ ಅಂದರೆ ಬೇರೆ ಇರುತ್ತೆ. ಸೊ ಬೆಂಡಿಂಗ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಗೊತ್ತಾಯ್ತಾ? ಸೊ ಈ ಥರ ನೀವು ನೆನ್ಪಿಡ್ಬೇಕಾಗುತ್ತೆ, ರೈಟ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 99. ಕ್ವಶನ್ ನಂಬರ್ 99. A simply supported beam of 300 into 450 mm. ಇಲ್ಲಿ ಬೀಮ್ ಇದೆ 300 into 450 mm. ಇದು ಒಂದು ಬೀಮ್ ಇದೆ. ಎಫೆಕ್ಟಿವ್ ಡೆಪ್ತ್ ಈಸ್ ರೆಸ್ಟಿಂಗ್ ಆನ್ ದ ವಾಲ್ಸ್ ಆಫ್ 300 mm width. ನೋಡಿ, ಸಿಂಪ್ಲಿ ಸಪೋರ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಸಿಂಪ್ಲಿ ಸಪೋರ್ಟೆಡ್, ಇದು ಸಿಂಪ್ಲಿ ಸಪೋರ್ಟೆಡ್, ಇದು ಸಪೋರ್ಟ್ ಈ ಥರ. ಓಕೆ, ಇದು ಸಪೋರ್ಟ್. ಸೊ ಇದು ಕ್ಲಿಯರ್ ಸ್ಪ್ಯಾನ್, ಸಾರಿ ಇದು ಕ್ಲಿಯರ್ ಸ್ಪ್ಯಾನ್ ಆಗುತ್ತೆ. ಸೊ ದ ಕ್ಲಿಯರ್ ಸ್ಪ್ಯಾನ್ ಇಸ್ 3.5. Clear span is 3.5 meter. The effective span of the beam. So wall width ಎಷ್ಟಿದೆ? 300 mm ಇದೆ ಇಲ್ಲಿ ನೋಡಿ. ಸೊ 300 mm is the wall width. ಇದು 300 mm. ಸೊ 300 mm, ಇದನ್ನು 300 mm. ಸೊ ಇದ್ರದ್ದು ಕ್ರಾಸ್ ಸೆಕ್ಷನ್ ಇಲ್ಲಿದೆ. ಸೊ ದಿಸ್ ಈಸ್ ದ ಕ್ರಾಸ್ ಸೆಕ್ಷನ್. ಇಲ್ಲಿ ಬರ್ಬೇಕು ತಾನೆ, ಇದು ಇಲ್ಲಿ ಬರಬೇಕು. 300 into 450 ಇದು ಕ್ರಾಸ್ ಸೆಕ್ಷನ್, ರೈಟ್. ಸೊ ಇದು ಕ್ರಾಸ್ ಸೆಕ್ಷನ್ ಆದಾಗ ಇದು ಇರುತ್ತೆ. ಈಗ ಏನು ಕೇಳ್ತಾ ಇದ್ದಾರೆ? ಎಫೆಕ್ಟಿವ್ ಸ್ಪ್ಯಾನ್ ಕೇಳ್ತಾ ಇದ್ದಾರೆ. ಎಫೆಕ್ಟಿವ್ ಸ್ಪ್ಯಾನ್ ಆಫ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಸೊ ಅದು ಏನಿದೆ, ರೈಟ್. ಈಗ ನೋಡಿ, ಸೊ ಇಲ್ಲಿ ಎಫೆಕ್ಟಿವ್ ಸ್ಪ್ಯಾನ್ 2 ಪಾಯಿಂಟ್ ಬರುತ್ತೆ. ಒಂದು ಕ್ಲಿಯರ್ ಸ್ಪ್ಯಾನ್, ರೈಟ್. ಕ್ಲಿಯರ್ ಸ್ಪ್ಯಾನ್ ಪ್ಲಸ್ effective depth. ಆಯ್ತಾ, ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಆಫ್ ವಾಟ್? ಬೀಮ್ ಆರ್ ಸ್ಲ್ಯಾಬ್, ಆಗುತ್ತೆ. ಅದೇ ಸೆಕೆಂಡ್ ಒನ್ ಇನ್ನೊಂದು ಪಾಯಿಂಟ್ ಬರುತ್ತೆ, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ಸಪೋರ್ಟ್ಸ್. ಆಯ್ತಾ, ಇವಾಗ ನೋಡೋಣ, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್ಸ್. ಸೊ ಇದು 2 ಪಾಯಿಂಟ್ಸ್ ಇದೆ. ಸೊ ಇದರಲ್ಲೀಗ ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಆಫ್ ದಿ ಬೀಮ್. ಸೊ ಇಲ್ಲಿ ಎಫೆಕ್ಟಿವ್ ಡೆಪ್ತ್ ಕೊಟ್ಟಿಲ್ಲ, ನಮಗೆ ಗೊತ್ತೇ ಇಲ್ಲ, ನಾವು ಅಸ್ಯೂಮ್ ಮಾಡಿಬಿಟ್ಟು ಮಾಡೋಕ್ಕಾಗಲ್ಲ. ಇದನ್ನು ಹೆಲ್ಮೆಟ್ ಮಾಡ್ಬಿಡೋಣ. ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಇದು 3.5 ಇದೆ, ಇದು 300 ಇದೆ. ಸೊ 3.5 ಇಲ್ಲಿ ಕೆಳಗಡೆ ಬರ್ತೀನಿ, ಇದು 3.5 ಕ್ಲಿಯರ್ ಸೆಂಟರ್, ಇದು ಕ್ಲಿಯರ್ ಸ್ಪ್ಯಾನ್ 3.5 ಪ್ಲಸ್ 0.15 ಒಂದು ಕಡೆಯಿಂದ, 0.15 ಒಂದು ಕಡೆಯಿಂದ ಎಷ್ಟಾಗುತ್ತೆ? 3.8 ಮೀಟರ್. 3.8 ಮೀಟರ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಡಿ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ರೈಟ್. ಸಿಂಪಲ್ ಆಗಿದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು, ಆಯಿತಾ. ಡ್ರಾ ಮಾಡಿಬಿಟ್ಟು ಹೇಳಿದ್ದೀನಿ ಇಲ್ಲಿ. ಸೊ ಇದನ್ನು ನೀವು ಬೀಮ್ ಅಂತ ಇಟ್ಕೊಳ್ಳಿ ಅಥವಾ ಸ್ಲ್ಯಾಬ್ ಆಗಿ ಇಟ್ಕೊಳ್ಳಿ, ಏನು ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳಿ, ರೈಟ್. ಸೊ ದಿಸ್ ಈಸ್ ಆಲ್ಸೋ ಎನ್ RCC ಕ್ವಶನ್. RCC ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ಲಾಸ್ಟ್ ಕ್ವಶನ್ ಆಫ್ ದಿಸ್ ಕ್ವಶನ್ ಪೇಪರ್, ದಟ್ ಈಸ್ ದ PWD JE 2019. ಆಯ್ತಾ. ಇನ್ ಲಿಮಿಟ್ ಸ್ಟೇಟ್ ಮೆಥಡ್ ದ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಆಫ್ TOR 40 ಗ್ರೇಡ್ ಸ್ಟೀಲ್ ಈಸ್. ಆಯ್ತಾ, TOR 40 ಗ್ರೇಡ್ ಸ್ಟೀಲ್ದು ಏನು ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇರೋದು.
419 ನ್ಯೂಟನ್ ಪರ್ mm ಸ್ಕ್ವೇರ್ ಇರುತ್ತೆ. ಸೊ ಟಾರ್ ಸ್ಟೀಲ್ ಇಸ್ ಕಾಲ್ಡ್ ಆಸ್ ಟಾರ್ 40 ವಿತ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ yield strength 415 ನ್ಯೂಟನ್ ಪರ್ millimeter square or 415 megapascal, proved to be much economical than the conventional mild steel. ಗೊತ್ತಾಯ್ತಾ? ಕನ್ವೆನ್ಷನಲ್ ಮೈಲ್ಡ್ ಸ್ಟೀಲ್ ಗಿಂತ ಇದು ಚೆನ್ನಾಗಿರುತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ವಾಟ್? 415 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಯ್ತಾ? ಸೊ ನೋಡಿ, ಕಂಪ್ಲೀಟ್ ಮಾಡಿದ್ದೀನಿ ವಿಡಿಯೋನ. ಫುಲ್ಲು ಕ್ವಶನ್ ಪೇಪರ್ ಫುಲ್ ಅನಾಲಿಸಿಸ್ ಮಾಡಿದ್ದೀವಿ, ವಿತ್ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ನಾನು ಅನ್ಸೋ ಮಟ್ಟಿಗೆ ಯಾರು ಈ ಥರ ನಿಮಗೆ ಒಂದೊಂದು ಕ್ವಶನ್ದು ಆನ್ಸರು ಮತ್ತು ಎಲ್ಲ ಎಕ್ಸ್ಪ್ಲನೇಷನು ವಿತ್ ನೋಟ್ಸು ಯಾರು ಕೊಟ್ಟಿಲ್ಲ. ಸೊ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ನೀವು ಒಂದೇ ನನಗೆ ಹೆಲ್ಪ್ ಮಾಡಬೇಕು, ಈ ವಿಡಿಯೋನ ಲೈಕ್, ಕಮೆಂಟ್ ಮತ್ತು ಯಾರ್ಯಾರಿಗೆ ಈ ವಿಡಿಯೋ ಬೇಕಾಗಿದ್ದಿಲ್ಲ ಎಲ್ಲರಿಗೂ ಶೇರ್ ಮಾಡಿ. ಇದು ಪ್ಲೇಲಿಸ್ಟಲ್ಲಿ ಇರುತ್ತೆ ನಮ್ಮ ಚಾನಲಲ್ಲಿ. ನೀವು ಬಂದುಬಿಟ್ಟು ನಮ್ಮ ಚಾನಲ್ ಸಿವಿಲ್ ವಿತ್ ಸುಧೀರ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ನೀವು ಚಾನಲ್ ಬಗ್ಗೆ ಹೇಳಬೇಕು. ನೀವು ಎಷ್ಟು ಜನ ಹೇಳ್ತೀರಾ ಅಷ್ಟು ನಿಮಗೆ ಹೆಲ್ಪ್ ತುಂಬ ಜಾಸ್ತಿ ಆಗುತ್ತೆ. ಆಯಿತಾ? ಇದೇ ತುಂಬ ಮೈಲ್ ಸ್ಟೋನ್ಸ್ ಆಲ್ರೆಡಿ ಆಗಿದೆ. ನಂಗೆ ತುಂಬ ಖುಷಿ ಆಗ್ತಿದೆ, ನೀವು ಇಷ್ಟೊಂದು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ ನೀವು. ಸೊ ತುಂಬ ಧನ್ಯವಾದಗಳು. ಎಲ್ಲರೂ ಇದೇ ಥರ ಹೆಲ್ಪ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು and all. We will meet in the next class. Have a nice day. Okay, bye.